ಎಲ್ರಿಗೂ ಶುಭ ಮುಂಜಾನೆ. ಮಂಗಳೂರು ಪ್ರೆಸ್ ಕ್ಲಬ್ ವತಿಯಿಂದ ನಾವು ಪ್ರತಿ ತಿಂಗಳು ಆಯೋಜಿಸುವಂತಹ ಮಂಗಳೂರು ಪ್ರೆಸ್ ಕ್ಲಬ್ ಗೌರವ ಅತಿಥಿ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಿರುವ ತಮಗೆಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಿತ್ರರೇ, ತಮಗೆಲ್ಲ ಗೊತ್ತಿದ್ದಂತೆ ನಾವು ಪ್ರತಿ ತಿಂಗಳು ಕೂಡ ಒಬ್ಬ ಅಪರೂಪದ ವ್ಯಕ್ತಿಯನ್ನು ಕರೆದು ಅವರಿಗೆ ಮಂಗಳೂರು ಪ್ರೆಸ್ ಕ್ಲಬ್ ಗೌರವ ಅತಿಥಿ ಜತೆಗೆ ಅವರೊಂದಿಗೆ ಒಂದು ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೇವೆ. ಇವತ್ತು ನಮ್ಮ ಜೊತೆಗೆ ಇರುವವರು ನಮ್ಮ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ರಾಜೇಶ್ ನಾಯ್ಕ್ ಅವರು. ಅವರನ್ನು ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಪ್ರಕಾರ ನಾವು ಅವರನ್ನು ಶಾಸಕರಾಗಿ ಮಾತ್ರ ಕರೆದದಲ್ಲ, ಅವರು ಶಾಸಕರು ನಮಗೆ ಗೊತ್ತಿದೆ. ಅವರು ಶಾಸಕರಿಗಿಂತ ಹೆಚ್ಚಾಗಿ ಅವರೊಬ್ಬರು ಸಾಧಕರು, ಅವರೊಬ್ಬರು ಕೃಷಿಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದವರು. ಈ ಹಿನ್ನೆಲೆಯಲ್ಲಿ ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕೂಡ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕಂತ ನಮ್ಮ ಪ್ರೆಸ್ ಕ್ಲಬ್ದ ಅಧ್ಯಕ್ಷರಾಗಿರುವಂತಹ PB ಹರೀಶ್ ರೈ ಅವರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ಎಲ್ಲ ಪತ್ರಿಕೆ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಸ್ವಾಗತ. ಮೊಹಮ್ಮದ್ ಆರಿಫ್ರವರು ಆರಂಭದಲ್ಲಿ ಉಲ್ಲೇಖ ಮಾಡಿದರು, ನಾವು ನಮ್ಮ ಮಂಗಳೂರು ಪ್ರೆಸ್ ಕ್ಲಬ್ನಿಂದ ಏನಾದರೂ ವಿಶಿಷ್ಟ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಎಂದು ಯೋಚನೆ ಮಾಡಿದಾಗ ಪ್ರತಿ ತಿಂಗಳು ಯಾರಾದರೊಬ್ಬರು ಸಾಧಕರನ್ನು ಕರೆದು ಅವರ ಮಾತುಗಳನ್ನು, ಅವರ ಸಾಧನೆಯನ್ನು ಜನತೆಗೆ ನಮ್ಮ ಪತ್ರಿಕೆಯ ಮೂಲಕ ತಿಳಿಸುವಂಥ ಒಂದು ಕೆಲಸ ಮಾಡಬೇಕು ಎಂದು ಯೋಚನೆ ಮಾಡಿದೆವು. ನಮಗೆ ಗೊತ್ತಿದೆ, ನಾವು ಆರಂಭದಲ್ಲಿ SCDCC ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ MN ರಾಜೇಂದ್ರ ಕುಮಾರನ್ನು ಕರೆಸಿ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದೆವು. ಅದರ ನಂತರ ವಿಜಯಕುಮಾರ್ ಕೊಡಿಯಲ್ಬೈಲ್ ಅವರ ಒಂದು ನಾಟಕ 500ನೇ ಶೋ ಶಿವದೂತಗಳಿಗೆ ಆದ ಸಮಯದಲ್ಲಿ ಅವರನ್ನು ಕರೆದಿದ್ದೆವು. ಆ ಬಳಿಕ ಪುತ್ತೂರಿನ ಶಾಸಕರು, ನಾವು ಸಾಮಾನ್ಯವಾಗಿ ಇದಕ್ಕೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳನ್ನು ಕರೀಲಿಕ್ಕಿಲ್ಲ, ಅದಕ್ಕೆ ನಮಗೆ ಪ್ರತ್ಯೇಕವಾದ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನಾವು ಮೀಟ್ ದ ಪ್ರೆಸ್ ಹೇಳುವ ಒಂದು ಕಾರ್ಯಕ್ರಮ ಮಾಡ್ತೇವೆ. ಅದಕ್ಕೋಸ್ಕರ ಇಲ್ಲಿ ನಾವು ಶಾಸಕರುಗಳನ್ನು ಆ ನೆಲೆಯಲ್ಲಿ ಕರೀಲಿಕ್ಕೆ, ಅದು ಅಶೋಕ್ ಕುಮಾರ್ ಅವರು ಬೆಂಗಳೂರಿನಲ್ಲಿ ಒಂದು ಕಂಬಳವನ್ನು ಆಯೋಜನೆ ಮಾಡಿದ ಹಿನ್ನೆಲೆಯಲ್ಲಿ ಅವರನ್ನು ನಾವು ಇಲ್ಲಿಗೆ ಗೌರವ ಅತಿಥಿಯಾಗಿ ಕರೆದಿದ್ದೆವು. ಕಳೆದ ತಿಂಗಳು ತಮಗೆ ಗೊತ್ತಿದೆ, ಚಾರ್ಮಾಡಿ ಹಸನಾಬಾರ್ ಅವರು ರಾಜ್ಯ ಪ್ರಶಸ್ತಿ ವಿಜೇತರು. ನಮ್ಮ ಚಾರ್ಮಾಡಿಯಲ್ಲಿ ನೂರಾರು ಜೀವಗಳನ್ನು ಉಳಿಸಲಿಕ್ಕೆ ಅಲ್ಲಿ ಒಂದು ಸಾಹಸಮಯ ಕೆಲಸವನ್ನು ಮಾಡಿದ ಒಬ್ಬ ವಿಶಿಷ್ಟ ರೀತಿಯ ಒಬ್ಬ ಸಮಾಜ ಸೇವಕ. ಅವರನ್ನು ಕಳೆದ ಬಾರಿ ನಾವು ಇಲ್ಲಿ ಕರೆದು ಗೌರವಿಸಿದೆವು. ಈ ಬಾರಿ ನಾವು ನಮ್ಮ ಸಂಘದ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಯೋಚನೆ ಮಾಡಿದಾಗ ರಾಜೇಶ್ ನಾಯ್ಕ್ ಅವರ ಹೆಸರನ್ನು ಉಲ್ಲೇಖ ಮಾಡಿದರು. ರಾಜೇಶ್ ನಾಯ್ಕರು ನಮಗೆ ಬಹಳ ಆತ್ಮೀಯರು. ಅದರ ಜೊತೆಗೆ ಅವರು ಶಾಸಕ ರಾಜಕಾರಣಿ ಅಂತ ಹೇಳೋದಕ್ಕಿಂತಲೂ ಕೂಡ ಅವರೊಬ್ಬ ಸಮಾಜ ಸೇವಕ. ನಾವು ಇವತ್ತು ಅವರನ್ನು ಕರೆದದ್ದು ಕೃಷಿ ಕ್ಷೇತ್ರದಲ್ಲಿ ಅವರು ಮಾಡಿದ ಒಂದು ಸಾಧನೆ. ಸಾಮಾನ್ಯವಾಗಿ ಯುವಕರು ಕೃಷಿಯಿಂದ ವಿಮುಖರಾಗ್ತಿದ್ದ ಒಂದು ಕಾಲಘಟ್ಟದಲ್ಲಿ ರಾಜೇಶ್ ನಾಯ್ಕರು ಒಂದು ಒಡ್ಡೂರು ಫಾರ್ಮ್ಸ್ನಲ್ಲಿ ಇಡೀ ಒಂದು ಕೃಷಿ ವಿಶ್ವವಿದ್ಯಾನಿಲಯ, ಒಂದು ಕೃಷಿ ಅಧ್ಯಯನ ಕೇಂದ್ರವಾಗುವ ರೀತಿಯಲ್ಲಿ ಅವರ ಒಂದು ಕೃಷಿ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸಿದ್ದಾರೆ. ಮತ್ತು ಆಧುನಿಕ ಕೃಷಿಯಿಂದ ಹೇಗೆ ಯಶಸ್ಸು ಸಾಧಿಸಬಹುದು ಮತ್ತು ಹೈನುಗಾರಿಕೆಯಲ್ಲಿ ಹೇಗೆ ಯಶಸ್ಸು ಸಾಧಿಸಬೇಕು ಅಂತ ಹೇಳೋದಕ್ಕೆ ಒಂದು ಮಾದರಿ ನಮ್ಮ ಜಿಲ್ಲೆಯಲ್ಲಿ ಅವರು ಒಬ್ಬರು ಜನಪ್ರತಿನಿಧಿಯಾಗಿದ್ದುಕೊಂಡು ದಿನದ 24 ಗಂಟೆ ಶಾಸಕರಾಗಿ ಕೆಲಸ ಮಾಡ್ತಿರುವಂಥ ಸಮಯದಲ್ಲೂ ಕೂಡ ಅವರ ಕೃಷಿಯನ್ನು ಯಾವ ರೀತಿಯಲ್ಲಿ ಅಭಿವೃದ್ಧಿಪಡಿಸಿದರೆ ಇವತ್ತು ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ, ಬೇರೆ ಬೇರೆ ಕೃಷಿ ಕಾಲೇಜುಗಳಲ್ಲಿ ಏನಾದರೂ ಅಧ್ಯಯನ ಮಾಡಬೇಕಿದ್ರೆ ಒಡ್ಡೂರು ಫಾರ್ಮ್ಸ್ಗೆ ಬರ್ತಾರೆ. ಈ ನೆಲೆಯಲ್ಲಿ ನಾವು ರಾಜೇಶ್ ನಾಯ್ಕರನ್ನು ಇಲ್ಲಿ ಬಂದು ಅವರ ಅನುಭವಗಳನ್ನು, ಕೃಷಿ ಕ್ಷೇತ್ರಕ್ಕೆ ಯಾಕೆ ಅವರ ಪ್ರವೇಶ ಆಯಿತು ಅಂತ ಹೇಳುವ ಒಂದು ಹಿನ್ನೆಲೆಯನ್ನು ತಿಳಿಬೇಕು ಅಂತ ಹೇಳುವ ಉದ್ದೇಶದಿಂದ ಈ ಬಾರಿಯ ಕಾರ್ಯಕ್ರಮಕ್ಕೆ ಬಂಟ್ವಾಳದ ಶಾಸಕರು ಮತ್ತು ಒಂದು ಪ್ರಗತಿಪರ ಕೃಷಿಕರಾಗಿ ನಮ್ಮ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿರುವ ರಾಜೇಶ್ ನಾಯ್ಕರನ್ನು ಇಲ್ಲಿಗೆ ಆಹ್ವಾನಿಸಿದ್ದೇವೆ. ನಾನು ಅವರನ್ನು ಇಲ್ಲಿಗೆ ಬಹಳ ಗೌರವದಿಂದ ಸ್ವಾಗತ ಮಾಡಿಕೊಂಡು ನಮ್ಮ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದ ಜಗನ್ನಾಥ್ ಶೆಟ್ಟಿ ಬಾಳರೊಂದು ಪುಷ್ಪ ನೀಡಿ ಅವರಿಗೆ ಸ್ವಾಗತ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನಾವು ಈ ಕಾರ್ಯಕ್ರಮವನ್ನು ಪ್ರತಿ ಬಾರಿ ಉದ್ಘಾಟನೆ ಮಾಡಲಿಕ್ಕೆ ಪ್ರೆಸ್ ಕ್ಲಬ್ಬಿನ ಜೊತೆ ತುಂಬ ಹಿರಿಯ ಪತ್ರಕರ್ತರಿದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ಚಾನಲ್ಗಳಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದವರು ಕೂಡ ಇದ್ದಾರೆ. ಅವ್ರಿಗೆ ಒಂದು ಪತ್ರಕರ್ತರ ಜೊತೆ ಸಂಬಂಧ ಇರಬೇಕು ಮತ್ತು ಒಮ್ಮೆ ಅವರು ಮತ್ತೆ ಪ್ರೆಸ್ ಕ್ಲಬ್ಬಿಗೆ ಬರುವಂತಾಗಬೇಕು ಅಂತ ಹೇಳೋದು ನಮ್ಮ ಉದ್ದೇಶ. ಈ ಬಾರಿ ನಾವು ನಮಗೆಲ್ಲ ಭಾಳ ಹಿರಿಯರು ಮತ್ತು ಮಾರ್ಗದರ್ಶಕ ಸ್ಥಾನದಲ್ಲಿರುವವರು ಪ್ರೊಫೆಸರ್
ಬಾಲಕೃಷ್ಣ ಗಟ್ಟಿಯವರು, ನಮಗೆ ಗೊತ್ತಿದೆ ಹಿಂದೆ ಅವರು ಜನವಾಹಿನಿ ಬಹಳ ಜನಪ್ರಿಯ ಒಂದು ದಿನಪತ್ರಿಕೆ ಆಗಿದ್ದು ಅದರ ಸಂಪಾದಕರಾಗಿ ಕೆಲಸ ಮಾಡಿದವರು ಮತ್ತು ಪತ್ರಿಕೋದ್ಯಮದಲ್ಲಿ ಬಹಳ ಆಳವಾದ ಒಂದು ಅನುಭವ ಇರುವವರು. ಅವರಿಂದ ಇದನ್ನೊಂದು ಸಾಂಕೇತಿಕವಾಗಿ ಒಂದು ಉದ್ಘಾಟನೆ ಮಾಡಿ ಮತ್ತೆ ಈ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಅಂತ ಇದು ನಮ್ಮ ಉದ್ದೇಶ. ನಾನು ಹಿರಿಯರಾದ ಗಟ್ಟಿಯವರನ್ನು ಇಲ್ಲಿಗೆ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡಿಕೊಂಡು ಪುಷ್ಪರಾಜರವರಿಗೆ ಒಂದು ಪುಷ್ಪ ನೀಡಿ ಸ್ವಾಗತ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತು ಪತ್ರಿಕೋದ್ಯಮದಲ್ಲಿ ತುಂಬ ಮಂದಿ ಅವರ ಶಿಷ್ಯರಿದ್ದಾರೆ. ಯಾವುದೇ ಪತ್ರಿಕಾ ಕಚೇರಿಗೆ ಹೋದರೂ ಕೂಡ ಪತ್ರಿಕಾ ಭವನ ಟ್ರಸ್ಟ್ನ ರಾಮಕೃಷ್ಣವರು ವೇದಿಕೆಗೆ ಬರಬೇಕಂತ ವಿನಂತಿ ಮಾಡ್ತಾ ಇದ್ದೆ. ಯಾವುದೇ ಪತ್ರಿಕಾ ಕಚೇರಿಯಲ್ಲಿ ಬಾಲಕೃಷ್ಣ ಗಟ್ಟಿಯವರು ತುಂಬ ಮಂದಿ ಶಿಷ್ಯರಿದ್ದಾರೆ ಈಗಲೂ ಪತ್ರಿಕಾ. ನಮ್ಮ ಜೊತೆಗೆ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ನಾಯ್ಕ ಇಂದಾಜೆಯವರು, ಅದ್ರ ಜೊತೆಗೆ ನಮ್ಮ ಪ್ರೆಸ್ ಕ್ಲಬ್ಬಿನ ಪ್ರಧಾನ ಕಾರ್ಯದರ್ಶಿಯವರಾದ ಇಬ್ರಾಹಿಂ ಅಡ್ಕಸಲ್ ಅವರು, ನಮ್ಮ ಪತ್ರಿಕಾ ಭವನ ಟ್ರಸ್ಟಿನ ಅಧ್ಯಕ್ಷರಾದ ರಾಮಕೃಷ್ಣ ಅವರಿದ್ದಾರೆ. ಅವರೆಲ್ಲರಿಗೂ ನಾನು ಸ್ವಾಗತ ಮಾಡಿಕೊಂಡು ಒಂದು ಮಾತು ಸ್ವಲ್ಪ ವಿಷಾದದಿಂದ ಹೇಳಲೇಬೇಕಾಗ್ತದೆ. ನಾವು ಈ ಕಾರ್ಯಕ್ರಮಗಳಿಗೆ ವಿದ್ಯಾರ್ಥಿಗಳನ್ನು ಕರೆತರೋದು ನಮ್ಮ ಉದ್ದೇಶ. ನಾನು ಇವತ್ತು ಕೂಡ ಒಂದು ಕಾಲೇಜಿನ ಸ್ನಾತಕೋತ್ತರ ವಿದ್ಯಾರ್ಥಿಗಳು, 20 ಮಂದಿ ವಿದ್ಯಾರ್ಥಿಗಳು ಇಲ್ಲಿಗೆ ಬರಬೇಕಿತ್ತು. ನಾನು ನಿನ್ನೆ ದಿನ ವಾರ್ತಾ ಇಲಾಖೆ ಅಧಿಕಾರಿಗಳಿದೆ, ನಮ್ಮ ಸರ್ಕಾರಿ ಕಚೇರಿ ಇಲಾಖೆಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೆ ಹೇಳಿದ್ರೆ, ವಾರ್ತಾ ಇಲಾಖೆಗೆ ವಾಹನಕ್ಕೆ ಚಾಲಕ ಇಲ್ಲ ಹೇಳಿದರು. ಮತ್ತೊಬ್ಬರು ಇವತ್ತು ಉಡುಪಿಯಿಂದ ಯಾವುದೋ ಒಂದು ಚಾಲಕ ನಿಯೋಜನೆ ಮಾಡ್ತೇನೆ ಹೇಳಿದರು. ಬೆಳಿಗ್ಗೆ ಆ ಚಾಲಕನಿಗೆ ನಾನು ಕೇಳಿದಾಗ ಅವನು ಬೊಬ್ಬೆ ಹೊಡಿತಿದ್ದಾನೆ, ಸರ್ ನಮಗೆ ಟೈರ್ ಪಂಚರ್ ಆಗಿದೆ, ಇಲ್ಲಿ ಏನೇನೂ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾನೆ. ಪಾಪ ಆ ಮಕ್ಕಳು ಹಂಪನಗಟ್ಟೆಯಲ್ಲಿ ನಮಗೆ ಕಾಯ್ತಾ ಇದ್ದಾರೆ. ನಮಗೆ ಕಾರ್ಯಕ್ರಮವನ್ನು ಮಾಡಲೇಬೇಕಾಗ್ತದೆ. ಯಾಕೆಂದರೆ ಯಾರಾದರೂ ವಿಶೇಷ ವರದಿ ಮಾಡೋದಾದರೆ ಬೇರೆ ಇಲಾಖೆಗಲ್ಲ, ಸುಮ್ಮನೆ ವಾರ್ತಾ ಇಲಾಖೆಯ ವರದಿಯನ್ನೇ ಮಾಡಿ ಅಂತ ಹೇಳುವಂಥ ಒಂದು ವಿಚಾರವನ್ನು ನಿಮ್ಮ ಗಮನಕ್ಕೆ ತಂದುಕೊಂಡು ಯಾವ ರೀತಿ ಇಲಾಖೆಯೊಳಗೆ ಅವ್ಯವಸ್ಥೆ ಇದೆ ಅಂತ ಹೇಳೋದನ್ನು ನಾನದು ಉಲ್ಲೇಖ ಮಾಡಿಕೊಂಡೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ ಕೋರಿ ಈ ಕಾರ್ಯಕ್ರಮದ ಮುಂದುವರಿಸಬೇಕು ನಾನು ಆರಿಫರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲರನ್ನು ಸ್ವಾಗತಿಸಿದ ಪ್ರೆಸ್ ಕ್ಲಬ್ ಅಧ್ಯಕ್ಷರಾಗಿರುವಂತಹ PB ಹರೀಶ್ ರೈ ತಮಗೂ ಕೂಡ ಸ್ವಾಗತ. ಮತ್ತು ತಾವೆಲ್ಲ ಬಂದಿರಿ, ತಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಹಿರಿಯ ಪತ್ರಕರ್ತರಾಗಿರುವಂತಹ ಪ್ರೊಫೆಸರ್ ಬಾಲಕೃಷ್ಣ ಗಟ್ಟಿಯವರು ಇವತ್ತು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಹಾಗೂ ಸಂವಾದ ಕಾರ್ಯಕ್ರಮದ ಕೇಂದ್ರ ಬಿಂದು ಬಂಟ್ವಾಳದ ಜನಪ್ರಿಯ ಶಾಸಕ ನನ್ನ ಮಿತ್ರ ಶ್ರೀ ರಾಜೇಶ್ ನಾಯ್ಕ ಅವರೇ, ಮಂಗಳೂರು ಪ್ರೆಸ್ ಕ್ಲಬ್ಬಿನ ಅಧ್ಯಕ್ಷರೇ, ಕಾರ್ಯದರ್ಶಿಯವರೇ ಹಾಗೂ ಇತರ ಪದಾಧಿಕಾರಿಗಳೇ, ಭಾಳ ಉಪಯುಕ್ತವಾದಂಥ ಒಂದು ಕಾರ್ಯಕ್ರಮ. ಇದನ್ನು ಉದ್ಘಾಟಿಸಲು ನನಗೆ ಅತೀವ ಸಂತೋಷವಾಗ್ತಾ ಇದೆ. ಮಂಗಳೂರು ಪ್ರೆಸ್ ಕ್ಲಬ್ಬಿನ ಒಟ್ಟಿಗೆ ನನ್ನ ಸಂಪರ್ಕ ಭಾಳ ದೀರ್ಘವಾದ್ದು. ಇವಾಗ ನನಗೆ ಪ್ರೆಸ್ ಕ್ಲಬ್ಬಿಗೆ ಬರಲಿಕ್ಕೆ ತುಂಬ ಹೆಮ್ಮೆ ಎನಿಸ್ತದೆ. ಯಾಕಂತ ಹೇಳಿದರೆ ಪ್ರೆಸ್ ಕ್ಲಬ್ಬಿನ ಭಾಳಷ್ಟು ಸದಸ್ಯರು ನನ್ನ ಸಹೋದ್ಯೋಗಿಗಳು. ಒಂದಲ್ಲ ಒಂದು ಸಮಯದಲ್ಲಿ ಬೇರೆ ಬೇರೆ ಪತ್ರಿಕೆಯಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡಿದ್ದೆವು. ನಾನು ಸಂಪಾದಕ ಅದು ಇದು ಅಂತ ಹೇಳುವುದಿಲ್ಲ, ಆದರೆ ನಾವೊಂಥರ ಮಿತ್ರರಾಗೆ ಕೆಲಸ ಮಾಡ್ತಾಯಿದ್ದೆವು. ನಾನು ಗಮನಿಸಿದಂಥ ವಿಷಯ, ಮಂಗಳೂರು ಪ್ರೆಸ್ ಕ್ಲಬ್ನ ಸದಸ್ಯರು ಇಲ್ಲಿಯ ಸಮಾಜದಲ್ಲಿ ಒಂದು ವಿಶಿಷ್ಟವಾದ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅದು ಜಿಲ್ಲೆಯ ಜನಸಾಮಾನ್ಯರೊಂದಿಗೆ ಬೆರೆತು ಅವರ ಸುಖ ಸಂತೋಷಗಳಲ್ಲಿ ಭಾಗವಹಿಸಿ
ಅವರ ಸಾಧನೆಗಳನ್ನು, ಯಶಸ್ಸನ್ನು ಹೊರ ಜಗತ್ತಿಗೆ ತಿಳಿಸಿ ಅವರಿಗೆ ಸಮಾಜದಲ್ಲಿ ಒಂದು ಗಣ್ಯ ಸ್ಥಾನ ಸಿಗುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಒಂದು ಪ್ರಥಮ ಆವೃತ್ತಿ ಅಂತ ಕಾಣುತ್ತದೆ, ಈಗ ಇದು ಎರಡನೇದು ಅಂತ ಕಾಣುತ್ತೆ. ಸಮಾಜದ ಬಹಳಷ್ಟು ಮಂದಿ ಸಾಮಾನ್ಯರನ್ನು, ಯಾರು ಅಸಾಮಾನ್ಯ ಕೆಲಸ ಮಾಡಿದ್ದಾರೆ ಅವರನ್ನು ಗುರುತಿಸಿ ಅವರಿಗೆ ಪ್ರಚಾರ ಕೊಟ್ಟು ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ದೊರಕುವಂತೆ ಮಾಡಿದ್ದಾರೆ. ಒಂದೇ ಒಂದು ಉದಾಹರಣೆ, ಅಮ್ಮೈ ಮಾಲಿಂಗ ನಾಯ್ಕ. ಅವರು ಬೆಳಕಿಗೆ ಬಂದದ್ದೇ ಪತ್ರಿಕೆಯ ಮೂಲಕ ಅಥವಾ ಪತ್ರಿಕೆಗಳ ಮೂಲಕ. ಪ್ರೆಸ್ ಕ್ಲಬ್ ಅವರನ್ನು ವರ್ಷದ ವ್ಯಕ್ತಿ ಅಂತೇಳಿ ಆಯ್ಕೆ ಮಾಡಿತು. ಆಮೇಲೆ ಆ ಒಂದು ಪ್ರಚಾರ ಅದು ರಾಷ್ಟ್ರವ್ಯಾಪಿ ನಡೆದು ರಾಷ್ಟ್ರ ಮಟ್ಟದ ಅತ್ಯಂತ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಅವರಿಗೆ ಸಿಗಿತ್ತು. ಅದು ಸಿಗಲಿಕ್ಕೆ ಮಂಗಳೂರಿನ ಪ್ರೆಸ್ ಕ್ಲಬ್ಬೇ ಮೂಲ ಕಾರಣ ಅಂತೇಳಿ ನಾನು ಹೇಳಿದರೆ ತಪ್ಪಾಗಲಾರದು. ಆ ರೀತಿ ಒಂದು ಅನೇಕ ಮಂದಿಯನ್ನು ಅವರು ಸಮಾಜಕ್ಕೆ ಗುರುತಿಸಿದ್ದಾರೆ. ಈಗ ಈ ಎರಡನೇ ಆವೃತ್ತಿಯಲ್ಲಿ ಸಮಾಜದಲ್ಲಿ ಕೆಲವರು ಮಾಡುವಂಥ ಅಸಾಮಾನ್ಯ ಸಾಧನೆಯನ್ನು ಅದನ್ನು ಬೆಳಕಿಗೆ ತಂದು ಅವರೊಡನೆ ಜನರು ಬೆರೆತು ಸಂಪರ್ಕಿಸಿ ಅವರ ಅನುಭವಗಳನ್ನು ಹಂಚಿಕೊಳ್ಳುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಶ್ರೀ ರಾಜೇಶ್ ನಾಯ್ಕ ಅವರನ್ನು ಇವತ್ತು ಮುಖ್ಯ ಅತಿಥಿಯಾಗಿ ಅವರು ಆಹ್ವಾನಿಸಿದ್ದಾರೆ. ನಾನು ಬಂಟ್ವಾಳದಲ್ಲಿ ಇರುವಾಗಲೇ ಸುಮಾರು 25 ವರ್ಷದ ಹಿಂದೆ ಅವರ ಗುತ್ತು, ಅವರ ಉಳಿಪಾಡಿ ಫಾರ್ಮ್ ಇದರ ಬಗ್ಗೆಲ್ಲ ಸಾಕಷ್ಟು ನನಗೆ ಮಾಹಿತಿ ಇತ್ತು. ತುಂಬ ಹೆಮ್ಮೆ ಎನಿಸ್ತದೆ, ಒಬ್ಬ ಕೃಷಿಕನಾಗಿ ಅಷ್ಟು ದೊಡ್ಡ ಸಾಧನೆ ಮಾಡಿ, ಸಾಧನೆ ಮಾತ್ರ ಅಲ್ಲ, ಸಮಾಜದಲ್ಲಿರುವಂಥ ಮುಖ್ಯವಾಗಿ ಯುವಕರಿಗೆ ಒಂದು ರೀತಿಯ ಸ್ಫೂರ್ತಿ, ಪ್ರಚೋದನೆಯನ್ನು ನೀಡಿದಂಥವರು ಶ್ರೀ ರಾಜೇಶ್ ನಾಯ್ಕ್. ಕೃಷಿ ಬಹಳ ಅದ್ಭುತವಾದಂಥ ಒಂದು ಉದ್ಯಮ. ಇಡೀ ಪ್ರಪಂಚವನ್ನು ಒಗ್ಗೂಡಿಸುವಂಥ ಶಕ್ತಿ ಇರುವುದು ಕೃಷಿಗೆ ಮಾತ್ರ. ಆ ಕೃಷಿ ಉದ್ಧಾರವಾದರೆ ಮಾತ್ರ ದೇಶ ಉಳಿಯುತ್ತದೆ, ಪ್ರಪಂಚ ಉಳಿಯುತ್ತದೆ. ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ MS ಸ್ವಾಮಿನಾಥನ್ ಕೇಳಿರ್ಬೋದು. ಅವರು ನಮ್ಮ ದೇಶದಲ್ಲಿ ಈ ಹಸಿರು ಕ್ರಾಂತಿಯನ್ನು ಜನಪ್ರಿಯಗೊಳಿಸಿದವರು. ಅವರು ಹೇಳ್ತಾರೆ, ಕೃಷಿಯಲ್ಲಿ 2 ರೀತಿಯ ಸುಧಾರಣೆ ಆಗಬೇಕು. ಒಂದು ಇಂಟೆನ್ಸಿವ್ ಫಾರ್ಮಿಂಗ್, ಅಂದರೆ ಕೃಷಿ ಮಾಡುತ್ತಿರುವಂಥ ಪ್ರದೇಶದಲ್ಲಿ ಆಧುನಿಕ ಪದ್ಧತಿಯನ್ನು ಅಳವಡಿಸಿ ಹೆಚ್ಚು ಕೃಷಿ ಉತ್ಪನ್ನಗಳನ್ನು ಪಡೆಯುವುದು. ಹೊಸ ರೀತಿಯ ತಳಿಗಳು, ಹೊಸ ಸಲಕರಣೆಗಳು, ಹೊಸ ರೀತಿಯ ಗೊಬ್ಬರ, ನೀರಾವರಿ ಮತ್ತು ಬಾಕಿ ಎಲ್ಲ ಸೌಲಭ್ಯಗಳನ್ನು ಒಗ್ಗೂಡಿಸಿ ಕೃಷಿಯ ಉತ್ಪನ್ನವನ್ನು ಹೆಚ್ಚಿಸುವುದು. ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿಯ ಸಂದರ್ಭದಲ್ಲಿ ಒಂದೇ ದಶಕದಲ್ಲಿ ನಮ್ಮ ಆಹಾರ ವಸ್ತುವಿನ ಉತ್ಪಾದನೆ 50% ಹೆಚ್ಚಾಗಿದೆ. ಅದು ಮತ್ತೆ ಏರ್ತಾ ಹೋಯಿತು. ಒಂದು ಕಾಲದಲ್ಲಿ 100 ಮಿಲಿಯನ್ ಟನ್ನಷ್ಟು ಉತ್ಪಾದನೆ ಇದ್ದದ್ದು 200 ಮಿಲಿಯನ್ ಟನ್ನಿಗಿಂತ ಜಾಸ್ತಿ ಆಯಿತು. ದೇಶ ಆಹಾರ ವಸ್ತುವಿನ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಲು ಸಾಧ್ಯವಾಯಿತು. ಅವರು ಹೇಳಿದ ಇನ್ನೊಂದು ಸಲಹೆ ಏನಂತೇಳಿದರೆ, ನಮ್ಮ ದೇಶದಲ್ಲಿ ಬಹಳಷ್ಟು ಜಮೀನು ಉಪಯೋಗವಾಗದೆ ಅದು ಪಾಳು ಬಿದ್ದಿವೆ. ಅದು ಅರಣ್ಯ ಪ್ರದೇಶ ಇರ್ಬೋದು, ಗುಡ್ಡಕಾಡು ಪ್ರದೇಶ ಇರ್ಬೋದು, ರಸ್ತೆ ರೈಲ್ವೆ ಮಾರ್ಗಗಳ ಪಕ್ಕದಲ್ಲಿರುವ ಜಮೀನಾಗಿರ್ಬೋದು, ಅಥವಾ ನದಿ, ನೀವು ನೋಡಿರ್ಬೋದು ನದಿಯ, ನಮ್ಮ ಬಹುತೇಕ ನದಿಗಳು ಮಳೆಗಾಲದಲ್ಲಿ 1 ತಿಂಗಳು ಮಾತ್ರ ಅದು ಫುಲ್ಲಾಗಿ
ಪೂರ್ಣವಾಗಿ ಅದು ಹರಿಯುತ್ತದೆ. ಬಾಕಿ ಎಲ್ಲ ಸಮಯದಲ್ಲಿ ಅದರ 80% 90% ಅದು ಖಾಲಿಯಾಗಿರ್ತದೆ. ಅಲ್ಲಿ ಆ ಪ್ರದೇಶ ಬರೀ ಜೌಗು ಪ್ರದೇಶ. ಅಲ್ಲಿ ಅನಗತ್ಯವಾದಂಥ ಗಿಡಗಳು ಬೆಳೆದು ಅದು ಯಾವುದೇ ರೀತಿಯ ಉಪಯೋಗ ಆಗುವುದಿಲ್ಲ. ಆದರೆ ಆ ಪ್ರದೇಶ ಅತ್ಯಂತ ಫಲವತ್ತಾದಂಥ ಜಮೀನು. ಅದನ್ನು ರೈತರಿಗೆ ಹಂಚಿ ರೈತರು ಅಲ್ಲಿ ಕೃಷಿ ಮಾಡುವಂತಾಗಬೇಕು, ಸರ್ಕಾರ ಈ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಬೇಕು ಅಂತೇಳಿ ಸಲಹೆ ಮಾಡಿದರು. ಆದರೆ ದುರಾದೃಷ್ಟವಶಾತ್ ಅವರು ನೀಡಿದ ಯಾವುದೇ ಸಲಹೆಗೆ ಸರ್ಕಾರದಿಂದ ಒಂದು ದೊಡ್ಡ ಪ್ರೋತ್ಸಾಹ ಸಿಗಲಿಲ್ಲ, ಯಾವುದು ಕೂಡ ಅನುಷ್ಠಾನ ಆಗಲಿಲ್ಲ. ಕೆಲವೊಮ್ಮೆ ರಸ್ತೆ ಬದಿಯಲ್ಲಿ, ರೈಲ್ವೆ ಟ್ರ್ಯಾಕಿನ ಬದಿಯಲ್ಲಿ ಕೆಲವು ಜನರು ಗಿಡ ನಟ್ಟದ್ದು ಬಿಟ್ಟರೆ ಬೇರೆ ಏನು ಕೂಡ ಆದದ್ದಿಲ್ಲ. ಬದಲಾಗಿ ಯಾರು ಬಹಳ ಉತ್ತಮವಾಗಿ ಪಾರಂಪರಿಕವಾಗಿ ಕೃಷಿಯನ್ನು ಅವಲಂಬಿಸಿಕೊಂಡಿದ್ದರೋ ಅವರೇ ಕ್ರಮೇಣ ಆ ಕೃಷಿಯನ್ನು ನಿರ್ಲಕ್ಷ್ಯ ಮಾಡಿ, ಅದಕ್ಕೆ ಕಾರಣ ಹೇಳಿದರೆ ನೀವು ನಗಾಡ್ಬೋದು. ಯಾಕೆಂತ ಹೇಳಿದರೆ ಕೃಷಿ ಉತ್ಪನ್ನದ ಹೆಚ್ಚಳದೊಂದಿಗೆ ಅದರ ಬೆಲೆಯೂ ಹೆಚ್ಚಾಯಿತು, ಅದರಿಂದ ಸಿಗುವಂಥ ಲಾಭ ಕೂಡ ಸಾಕಾಯಿತು. ನಮ್ಮ ಜನರಲ್ಲಿ ಒಂದು ಮನೋಭಾವ ಇದೆ, ನಮಗೆ ಈಗ ಹೆಚ್ಚು ಸಿಗ್ತದಲ್ಲ, ಯಾಕೆ ಹೆಚ್ಚು ದುಡಿಯುವುದು ಅಂತೇಳಿ. ಹಾಗೆ ತಾವು ಎಷ್ಟೋ ಕಾಲದಿಂದ ಕೃಷಿ ಮಾಡ್ತಿದ್ದ ಜಮೀನನ್ನು ಅವರು ಬರಡು ಭೂಮಿಯಾಗಿ ಬಿಡಲಿಕ್ಕೆ ಶುರು ಮಾಡಿದರು. ಅಂಥ ಪ್ರದೇಶ ಎಷ್ಟೋ ನಮ್ಮ ಸುತ್ತಮುತ್ತ ಕಾಣ್ತಾ ಇದೆ. ರಾಜೇಶ್ ನಾಯ್ಕರ ಕಣ್ಣಿಗೆ ಅದು ಬಿತ್ತು, ಅವರ ಗಮನಕ್ಕೆ ಅದು ಬಂತು. ಅವರಿಗೊಂದು ಉತ್ತಮ ನಾಯಕತ್ವದ ಗುಣ ಇದೆ. ಅವರು ಈ ಪ್ರದೇಶವನ್ನು ನಾವು ಉಪಯೋಗಿಸಬೇಕು, ಅದಕ್ಕೆ ಬೇಕಾಗುವಂಥ ಸಿದ್ಧತೆ ಮಾಡಬೇಕು ಅಂತೇಳಿ ಒಂದು ಆಂದೋಲನವನ್ನೇ ಆರಂಭಿಸಿದರು. ಮುಖ್ಯವಾಗಿ ಯುವಕರನ್ನು, ಯುವತಿಯರನ್ನು, ಶಾಲಾ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿ ನಮ್ಮ ಜಿಲ್ಲೆಯ ನಾನಾ ಭಾಗಗಳಲ್ಲಿ ಇಂಥ ಈ ಪಾಳು ಬಿದ್ದ ಗದ್ದೆಗಳನ್ನು ಕೃಷಿ ಮಾಡುವಂಥ ಒಂದು ಆಂದೋಲನ ಆರಂಭಿಸಿದ್ದಾರೆ. ಅದು ಕಳೆದ 4-5 ವರ್ಷದಿಂದ ನಿರಂತರವಾಗಿ ನಡೀತಾ ಇದೆ. ತುಂಬ ಯಶಸ್ಸನ್ನು ಸಾಧಿಸಿದೆ. ಭಾಳಷ್ಟು ಜನರ ಗಮನವನ್ನು ಅದು ಸೆಳೆದಿದೆ. ಈ ಅವರಿಗೆ ತುಳುನಾಡ ಕೃಷಿಕ ಅಂತ ಅದು ಒಂದು ಬಿರುದು ಕೂಡ ಸರಿ ಇದು ಮಾಡಿದ್ದೀರಿ. ಅದು ನಿಜವಾಗಿ ನೀವು ತುಳುನಾಡ ಕೃಷಿಕ ಅಂತೇಳಿ ಬಿರುದು ಕೊಡಬೇಕು, ನಿಮಗೆ ಪ್ರಶಸ್ತಿ ಕೊಡಬೇಕು. ಯಾಕಂತೇಳಿದರೆ ಅಂಥ ಒಂದು ಸಾಧನೆ. ಎಷ್ಟೋ ವರ್ಷದಿಂದ ಪಾಳು ಬಿದ್ದಂಥ ಆ ಗದ್ದೆಯನ್ನು ಮತ್ತೆ ಕೃಷಿಗೆ ತರುವಂಥದ್ದು, ಅದು ಅವರು ಮಾಡುವ ಸೇವೆ ದೇಶ ಸೇವೆ. ಡಾಕ್ಟರ್ MS ಸ್ವಾಮಿನಾಥನ್ ಎಲ್ಲಿ ನಿಲ್ಲಿಸಿದ್ದಾರೆ ಆ ಕಾರ್ಯಕ್ರಮವನ್ನು ಅವರು ಆರಂಭಿಸಿದ್ದಾರೆ. ಅವರಿಗೆ ಈ ಕಾರ್ಯದಲ್ಲಿ, ಈ ಆಂದೋಲನದಲ್ಲಿ ಸಂಪೂರ್ಣ ಯಶಸ್ಸನ್ನು ಸಿಗಲಿ, ಜನರೆಲ್ಲ ಅವರಿಗೆ ಹೆಚ್ಚಿನ ಸಹಕಾರ ಒದಗಿಸಲಿ ಅಂತೇಳಿ ನಾನು ಹಾರೈಸ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಅನುಭವವನ್ನು ಕೇಳುವಂಥ ಒಂದು ಸುಯೋಗವನ್ನು ಪ್ರೆಸ್ ಕ್ಲಬ್ಬಿನವರು ಒದಗಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರನ್ನು ಅಭಿನಂದಿಸಿ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ನನಗೆ ತುಂಬ ಹೆಮ್ಮೆ ಎನಿಸಿದಂತ ಹೇಳಿ ನನ್ನ ಮಾತುಗಳನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ನಮಸ್ಕಾರ. ದೇಶದ ಕೃಷಿ ಮತ್ತು ಡಾಕ್ಟರ್ ರಾಜೇಶ್ ನಾಯ್ಕ ಅವರು ಏನು ಮಾಡಿದ್ದಾರೆ ಅದನ್ನು ನಮಗೆ ಬಹಳ ಮನಮುಟ್ಟುವಂತೆ ವಿವರಿಸಿದ ಪ್ರೊಫೆಸರ್ ಬಾಲಕೃಷ್ಣ ಗಟ್ಟಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸ್ನೇಹಿತರು, ನಮ್ಮ ಜೊತೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಾರ್ಪೊರೇಟರ್ ಆಗಿ ಸೇವೆ ಸಲ್ಲಿಸಿದವರು ಮತ್ತು ಈಗ ಸಹಕಾರಿ ಮತ್ತು ಸಾಮಾಜಿಕ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವ ಹಿರಿಯರಾದ ಭಾಸ್ಕರ್ ಅವರು ಇದ್ದಾರೆ. ನಾನು ಬಹಳ ಪ್ರೀತಿಯಿಂದ ಅವರನ್ನು ಸ್ವಾಗತ ಮಾಡಿಕೊಂಡು ಪುಷ್ಪರಾಜ್ ಅವರಿಗೊಂದು ಪುಷ್ಪಗುಚ್ಛ ನೀಡಬೇಕು ಅಂತ. ಅದರ ಜೊತೆಗೆ ಉದಯವಾಣಿಯ ರೀಜನಲ್ ಮುಖ್ಯಸ್ಥರಾದ ನಮ್ಮ ಆತ್ಮೀಯರು ಆದ ಸತೀಶ್ ಮಂಜೇಶ್ವರ್ ಅವರು, ನಿನ್ನೆ ನಾನು ಅವರಿಗೆ ಆಮಂತ್ರಣ ಕಳಿಸಿದ ರಾಜೇಶ್ ನಾಯ್ಕರ ಕಾರ್ಯಕ್ರಮ ಅಂದರೆ ನಾನು ಬೇರೆ ಕಾರ್ಯಕ್ರಮಗಳಿಗೆ ಅವರ ವೃತ್ತಿ ಜೀವನದ ಇದಿರ್ತಾರೆ, ಅದರ ಮಧ್ಯೆ ನಾನು ಬಂದೇ ಬರ್ತೇನೆ ಅಂತ ಹೇಳಿದರು. ನಾನು ನಮಗೆ ಸ್ನೇಹಿತರು ಅವರು ಆತ್ಮೀಯರಾದ ಸತೀಶ್ ಮಂಜೇಶ್ವರರು ಕೂಡ ಒಂದು ಪುಷ್ಪ ನೀಡಿ ಅವರ ಹಿರಿಯ ಸಹೋದ್ಯೋಗಿ ಕೇಶವ ಕುಂದರ್ ಅವರು ಸ್ವಾಗತ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಮತ್ತು ಅವರಿಗೆ ಅಭಿನಂದನೆಗಳು ಕೂಡ. ಅವರು ಇತ್ತೀಚೆಗೆ ಅಷ್ಟೇ
ಒಂದು ಆ ಪತ್ರಿಕೆಯ ಜಾಹೀರಾತು ವಿಭಾಗದಲ್ಲಿ ತುಂಬ ವರ್ಷದಿಂದ ಬೇರೆ ಬೇರೆ ಹುದ್ದೆಗಳಲ್ಲಿ ಅವರು ಬಡ್ತಿ ಪಡ್ತಾ ಈಗ ರೀಜನಲ್ ಹೆಡ್ ಆಗಿದ್ದಾರೆ. ಅದು ಕೂಡ ನಮಗೊಂದು ಭಾಳ ಖುಷಿಯ ವಿಷಯ ಅಂತೇಳಿ ನಮ್ಮ ಗೆಳೆಯರಿಗೆಲ್ಲರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳು. ಈಗ ನಮ್ಮ ಮುಖ್ಯ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇವೆ. ನಮ್ಮ ಶಾಸಕರಾಗಿರುವಂತಹ ರಾಜೇಶ್ ನಾಯ್ಕ್ ಅವರಿಗೆ ಮಂಗಳೂರು ಪ್ರೆಸ್ ಕ್ಲಬ್ನ ಗೌರವ ಅತಿಥಿ ಪುರಸ್ಕಾರವನ್ನು ಕೊಡಲಿಕ್ಕೆ ನಮ್ಮ ಎಲ್ಲ ಮಿತ್ರರು ಮುಂದೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅಲ್ಲಿಂದಲೇ ಮೇಲೆ ವೇದಿಕೆಯಿಂದಲೇ ಅವರಿಗೆ ಮತ್ತೆ ಚೇರ್ ನೀಡುವ ಅಗತ್ಯ ಇಲ್ಲ ಅಂತ ಶಾಸಕರುಗಳಿಲ್ಲ. ಇಲ್ಲಿ ಪುಟ್ಟ ತಾವು ಬಂದಿದ್ದೀರಿ, ತಮ್ಮನ್ನು ನಮ್ಮ ಪ್ರೆಸ್ ಕ್ಲಬ್ನಿಂದ ಗೌರವವಷ್ಟೇ ನಾವು ಕೊಡ್ತಾ ಇದ್ದೇವೆ ಸರ್. ಹಾಗಾಗಿ ಅದನ್ನು ತಾವು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಕ್ಲಬ್ ಇದರ ವತಿಯಿಂದ ಇವತ್ತು ಪ್ರತಿ ತಿಂಗಳು ಯಾವುದೇ ಒಂದು ಸಾಧಕರನ್ನು ಗುರುತಿಸುವಂಥ ಕೆಲಸ ಮಾಡ್ತಾರೆ ಅಂತ ಅಧ್ಯಕ್ಷರು ಮೊನ್ನೆ ನನಗೆ ಫೋನ್ ಮಾಡಿ ಹೇಳಿದಾಗ ನಾನು ಹೇಳಿದೆ, ಕೃಷಿಯಾಗೆ ಓಕೆ, ಕೃಷಿ ವಿಷಯದಲ್ಲಿ ಬೇಕಾದರೆ ಮಾತಾಡಿದೆ, ಸಾಧಕನೇ ನಾನಲ್ಲ, ಆದರೂ ಬರ್ತೇನೆ ಅಂತ ಹೇಳಿದ್ದೇನೆ. ಅಂಥ ಒಂದು ಈ ಸುಂದರ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವ ಈ ಒಂದು ಮ್ಯಾಂಗ್ಳೂರ್ ಪ್ರೆಸ್ ಕ್ಲಬ್ನ ಅಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳೇ, ವಿಶೇಷವಾಗಿ ನಮ್ಮ ಬಾಲಕೃಷ್ಣ ಗಟ್ಟಿಯವರು ಹಿರಿಯರು, ಭಾಳಷ್ಟು ಅನುಭವಿಗಳು, ಅವರು ವೇದಿಕೆಯಲ್ಲಿದ್ದಾರೆ. ವೇದಿಕೆಯ ಮುಂದೆ ಕೂಡ ಭಾಳಷ್ಟು ಸಮಾಜದಲ್ಲಿ ಕೆಲಸ ಮಾಡುವ ಎಲ್ಲ ಪತ್ರಿಕಾ ಮಾಧ್ಯಮದ ಮತ್ತು ಪ್ರಿಂಟ್ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಸದಸ್ಯರುಗಳೇ, ಪತ್ರಿಕಾ ಒಂದು ಮಾಧ್ಯಮದ, ಯಾಕೆಂದರೆ ನಮ್ಮ ಡೆಮೊಕ್ರಸಿಯಲ್ಲಿ 4ನೇ ಕಂಬ ಅಂತಲೂ ಪತ್ರಿಕಾ ಉದ್ಯಮವನ್ನು ಗುರುತಿಸಿಕೊಂಡಿದೆ. ಈಗ ಮೊನ್ನೆ ವಿಧಾನಸಭೆಯಲ್ಲಿ ಕೂಡ ಪ್ರಸ್ತಾವನೆ ಬಂದಿತ್ತು ಪತ್ರಿಕಾ ಮಾಧ್ಯಮದ ಬಗ್ಗೆ. ಇಂಥ ಒಂದು ಸಮಾರಂಭದ ಮೇಲೆ ನಾನು ಭಾಳಷ್ಟು ಈ ಪ್ರೆಸ್ ಭಾಳಷ್ಟು ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇದ್ದೇನೆ. ಎಲ್ಲಿನೂ ಕೂಡ ನಾನು ಬಂಟ್ವಾಳದಲ್ಲಿ ಕೂಡ ಶಾಸಕನಾಗಿ 6 ವರ್ಷ ಆದೆ. ಹಿಂದೆ 5 ವರ್ಷದಿಂದ ನಾನು ಕೆಲಸ ಸುಮಾರು 10-11 ವರ್ಷದಲ್ಲಿ ಇದ್ದರೂ ಹಾರ್ಡ್ಲಿ ಒಂದು 4-5 ಪ್ರೆಸ್ ಮೀಟ್ ಮಾಡಿದ್ದೇನೋ ಇಲ್ವೋ ಗೊತ್ತಿಲ್ಲ. ಅದು ನಮಗೆ ಮೇಲಿಂದ ಬಂದರೆ ಮಾತ್ರ ನಾಡು ಪ್ರೆಸ್ ಮೀಟ್ ಮಾಡೋದು, ಇಲ್ಲಾಂದರೆ ಆದಷ್ಟು, ಯಾಕೆಂದರೆ ನನಗೆ ಜನರೊಟ್ಟಿಗಿರುವ ಕೆಲಸ ಹೊರತು, ಯಾಕೆಂದ್ರೆ ನಾನೇನು ನನ್ನ ಗುಡ್ ಆರೇಟರ್ ಅಂದರೆ ಸ್ಪೀಕರ್ ಏನಲ್ಲ, ಅದರಿಂದ ಅಲ್ಲಿ ಮಾತಾಡೋಕ್ಕಿಂತ ಇಲ್ಲಿ ಕೂತ್ಕೊಂಡು ಸಂವಾದ ನೀವು ಕೇಳಿದ ಕ್ವಶನಿಗೆ ಆನ್ಸರ್ ಮಾಡುವಷ್ಟು ಸುಲಭ ಭಾಷಣ ಮಾಡಿಕೊಳ್ತ. ಯಾಕೆಂದರೆ ಭಾಷಣದಲ್ಲಿ ನಾವು ಏನೋ ಮಾತಾಡ್ತಾ ಹೋಗ್ತೇವೆ, ನಾವು ಮಾತಾಡಿದ್ದೇ ಸತ್ಯ ಅಂತ ಯಾರು ಕ್ವಶನ್ ಮಾಡೋದಿಲ್ಲ. ಆದರೆ ಇಲ್ಲಿ ಕೂತು ಎದುರು ಕಡೆ ಕ್ವಶನ್ ಬಂದಾಗ ನಾವು ಸ್ವಲ್ಪ ಆಲೋಚನೆಯಿಂದ ಮಾತಾಡುವ, ಅದು ನನಗೆ ಯಾವಾಗಲೂ ಖುಷಿ ಕೊಡುವ ಒಂದು ಸಬ್ಜೆಕ್ಟ್. ಇವತ್ತೆಲ್ಲ ತಾವುಗಳಿದ್ದೀರಿ. ಕೃಷಿ ಬಗ್ಗೆ ಹೇಳಬೇಕು ಅಂತಂದರೆ, ಈಗ ಹಿರಿಯರು ಹೇಳಿದ ಹಾಗೆ ಸ್ವಾತಂತ್ರ್ಯ ಬಂದ ಮೇಲೆ ಇಮಿಡಿಯೇಟಾಗಿ ಕೃಷಿ ಕ್ರಾಂತಿ ಡಾಕ್ಟರ್ ಸ್ವಾಮಿನಾಥನ್ ಅವರ ನೇತೃತ್ವದಲ್ಲಿ ದೊಡ್ಡ ಕ್ರಾಂತಿ ಆಯಿತು. ಆಗ ಫುಡ್ಡನ್ನು ನಾವು ಸ್ವಾವಲಂಬಿಯಾಗಿ ಮಾಡಬೇಕು ಅಂತಾದರೆ ದೊಡ್ಡ ಕ್ರಾಂತಿ. ಆಗ ನಾನು ಹುಟ್ಟಿರಲಿಲ್ಲ, ನಾನು 58 ಬಾರ್ನ್, ನಾನು 47 11 ವರ್ಷದ ನಂತರ ನಾನು ಹುಟ್ಟಿದೆ. ಆಗಾಗಲೇ ಬಹಳಷ್ಟು ದೊಡ್ಡ ಕೃಷಿ ಕ್ರಾಂತಿ ದೇಶದಲ್ಲಿ ನಡೆದಿತ್ತು, ಭಾಳಷ್ಟು ದೊಡ್ಡ. ಯಾಕೆಂದರೆ ಕೃಷಿಯನ್ನು ನಾವು ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕಾದ್ರೆ ಬಹಳಷ್ಟು ನಾವು ಕೆಮಿಕಲ್ ಫರ್ಟಿಲೈಸರನ್ನು ಕೂಡ ನಾವು ಯೂಸ್ ಮಾಡಬೇಕಾಯ್ತು ಆಗ. ಯಾಕೆಂದರೆ ಆ ಸಂದರ್ಭದಲ್ಲಿ ಅದು ಬೇಕಾಗಿತ್ತು ನಮಗೆ. ಅದು ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ನಮಗೆ ಪ್ರೊಡಕ್ಷನ್ ಜಾಸ್ತಿ ಕೊಟ್ಟಿತ್ತು ಆ ಸಂದರ್ಭದಲ್ಲಿ. ಅದರ ನಂತರ ದಿನಗಳಲ್ಲಿ ಸ್ಪೆಷಲಿ ಈಗ ನಾವು ಪಂಜಾಬ್ ಎಲ್ಲ ಹೋಗಿ ನೋಡುವಾಗ ಅಂತ ಒಳ್ಳೆ ನಮಗೆ ಪ್ರೊಡಕ್ಷನ್ ಕೊಡೋ, ಆದರೆ ಅಷ್ಟೇ ಅದರಿಂದ ನಮಗೆ ತೊಂದರೆಗಳು ಕೂಡ ಅನುಭವಿಸ್ತಾ ಇದ್ದೇವೆ. ಯಾಕಂದರೆ ಕೃಷಿಯಲ್ಲಿ ನಾವು ಬಹಳಷ್ಟು ಕೆಮಿಕಲ್ಗಳನ್ನು ಯೂಸ್ ಮಾಡಿದೆವು ಸಂದರ್ಭದಲ್ಲಿ. ಈಗ ಬ್ಯಾಲೆನ್ಸ್ ಆಗಿ ಹೋಗ್ತಾ ಇದೆ ದೇಶ, ಆದರೂ ಕೃಷಿ ಉತ್ಪನ್ನಗಳು ಭಾರಿ ಚೆನ್ನಾಗಿ ನಡೀತಿದೆ. ಇವತ್ತಿಗೂ ನಾವು ಸುಮಾರು 65-70% ಜನ ನಾವು ಕೃಷಿಕರು ದೇಶದಲ್ಲಿ. ನಾವು ಹೋದರೆ ಎಲ್ಲರೂ ಈಗ ಬೇರೆ ಬೇರೆ ಪ್ರೊಫೆಷನಲ್ ಬಿಲೋ ದ ಸ್ಕಿನ್ ಆಲ್ ಫಾರ್ಮರ್ಸಲ್ಲಿ. ಒಂದು 2 ಜನರೇಷನ್ ಹಿಂದೆ ಹೋದರೆ ನಿಮ್ಮ ಅಪ್ಪ ಏನು ಮಾಡ್ತಾನೆ, ಬೇರೆ ವ್ಯವಹಾರ ಇರ್ಬೋದು, ಪ್ರೊಫೆಷನಲ್ ಯಾವುದು ಬೇರೆ ಇದ್ರೂ ಅಜ್ಜ ಅಂತೂ ಕೃಷಿಕನೇ. ಅದೇ ಅದರಿಂದ ನಾವೆಲ್ಲರೂ ಕೃಷಿಕರೇ ಬೇಸಿಕಲಿ. ಇವತ್ತಿಗೂ ಕೂಡ ಸುಮಾರು 65% ಜನ ನಾವು ಕೃಷಿ ಮೇಲೆ ಡಿಪೆಂಡ್ ಆಗಿರುವಂಥ ಐದರ್ ಕೃಷಿ ಲೇಬರ್ ಆರ್ ಕೃಷಿಕರು ಅಂಥ ಜನಗಳು ಲೇಬರು. ಆದರೆ ನಮ್ಮದು ಅನ್ಫಾರ್ಚುನೇಟ್ಲಿ ನಮ್ಮದು ಕಾಂಟ್ರಿಬ್ಯೂಷನ್, ನಾವು ಫಾರ್ಮರ್ ಆಗಿ ನಮ್ಮ ಕಾಂಟ್ರಿಬ್ಯೂಷನ್ ಜಸ್ಟ್ GDPಯಲ್ಲಿ 14% ಇದೆ ಈಗ. ದಿಸ್ ಈಸ್ ನಾಟ್ ಸಫಿಷಿಯೆಂಟ್. ಇವತ್ತು ನಾವು ಹೇಳ್ತಾ ಇದ್ದೇವೆ ಜಗತ್ತಿನ, ಅದಕ್ಕೆ ನಮ್ಮ ಪ್ರಧಾನಿಯವರು ಯಾವಾಗಲೂ ಒತ್ತಿ ಹೇಳ್ತಾ ಇದ್ದಾರೆ ಕೃಷಿಕನ ಉತ್ಪತ್ತಿ ಡಬಲ್ ಆಗಬೇಕು ಅಂತ.
ಯಾವತ್ತು ಆ ದಿನ ಬರ್ತದ ಆವತ್ತು ನಾವು ದೇಶದಲ್ಲಿ ಸೂಪರ್ ಪವರ್ ಆಗಲಿಕ್ಕೆ ಸಾಧ್ಯ, ಬೇರೆ ಎಲ್ಲಕ್ಕಿಂತಲೂ. ಯಾಕೆಂದರೆ ಇವತ್ತು ನಾವು ಸರ್ವಿಸ್ ಸೆಕ್ಟರಲ್ಲಿ ನಮ್ಮ GDPಯಲ್ಲಿ 52% ಇದೆ, ಪ್ರೊಡಕ್ಷನ್ ಸೈಡಲ್ಲಿದೆ, ಆದರೆ ಕೃಷಿಯಲ್ಲಿ ಬರೀ 14%ಇದೆ. ಬಟ್ ಇಟ್ ಈಸ್ ಸ್ಲೋಲಿ ಇಟ್ ಈಸ್ ಇನ್ಕ್ರೀಸಿಂಗ್ ನಾವು ತನ್ನಷ್ಟಕ್ಕೆ. ಯಾಕೆಂದರೆ ಜನಗಳು ಕೃಷಿಯಿಂದ ದೂರ ಆಗಿದ್ದಾರೆ. ಸ್ಪೆಷಲಿ ನಮ್ಮ ಜಿಲ್ಲೆ ತಗೊಂಡು ಹೋದರೆ ನಾನು ನೋಡಿದಾಗೆ ನಮ್ಮ ಹೋಲ್ಡಿಂಗ್ಸ್ ಭಾಳಷ್ಟು ಸಣ್ಣ 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 ಹೋಲ್ಡಿಂಗ್ಸ್, ದೊಡ್ಡ ದೊಡ್ಡ ಎಕರೆಗಟ್ಟೆ ಜಾಗ ಇದ್ದವರು ಈಗ ಇಲ್ಲ. ಸಣ್ಣ ಅವನು ಅನಿಸ್ತಾನೆ ಅದು ಸಣ್ಣ ಜಾಗದಲ್ಲಿ ಏನೋ ಆಗುವುದಿಲ್ಲ ಅಂತ. ಯಾಕೆ ಮಾಡಬೇಕು? ಒಂದು ಮಾರ್ತಾನೆ ಅಥವಾ ಸೈಟ್ ಮಾಡಿ ಕೊಡ್ತಾರೆ ಅಥವಾ ಯಾರಿಗೆ ಹಾಗೆ ಅಡಿಲು ಇಟ್ಟಿರ್ತಾರೆ. ಅದರಿಂದ ನಾನು ಒಬ್ಬ ಕೃಷಿಕ ಫ್ಯಾಮಿಲಿಯಿಂದ ಬಂದವ. ನನಗೆ ಒಂದು ಸತ್ಯ ಗೊತ್ತಿತ್ತು, ಕೃಷಿಯಿಂದ ಬದುಕು ಸಾಗಿಸಲಿಕ್ಕೆ ಕಷ್ಟ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾಕೆಂದರೆ ನನ್ನ ಹಿರಿಯರು ಬರೀ ಕೃಷಿ ಮಾಡ್ತಿದ್ದವರು, ಅವರು ಉದ್ಯಮ ಮಾಡ್ತಿರ್ಲಿಲ್ಲ, ಅವರು ಮತ್ತೊಂದು ಏನಿರಲಿಲ್ಲ. ಕೃಷಿ ಬದುಕು ಮಾಡಿಕೊಂಡು ಇಲ್ಲಿ ನಮ್ಮ ಇಡೀ ನಮ್ಮ ಮನೆ ಮಾತ್ರ ಅಲ್ಲ, ಊರಿನ ಪ್ರಾಬ್ಲಮ್, ದೇವಸ್ಥಾನದ ಮತ್ತೊಂದ ಎಲ್ಲವನ್ನು ನೋಡಿಕೊಳ್ಳುವಂಥ ಶಕ್ತಿ ಆ ಕೃಷಿಗಿತ್ತಾಗ. ಅದರಿಂದ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಕೃಷಿಯಲ್ಲಿ ಯಾಕೆ ಮಾಡಬಾರ್ದು ಅಂತ. ನಾನು ಕೃಷಿ ಬಗ್ಗೆ ಇಂಟ್ರೆಸ್ಟ್ ತಗೊಂಡಾಗ ನನ್ನ ಮನೆಯಲ್ಲೇ ನನಗೆ ಹೇಳಿದರು, ನಿಮಗೆ ಬೇತೆ ಕಸುಬೀಜ ಅಂದು ಬೋಡ ಅಂತ. ಆದರೆ ನನಗೆ ಗೊತ್ತಿತ್ತು, ನಾನಾಗ ಅವರಿಗೆ ಉತ್ತರ ಕೊಡ್ತಿದ್ದೆ, ಕೃಷಿಯಲ್ಲಿ ನಮ್ಮನ್ನೆಲ್ಲ ದೊಡ್ಡದು ಮಾಡಿದ್ದೀರಿ ನೀವು, ಕೃಷಿಯ ಉತ್ಪತ್ತಿಯಲ್ಲಿ ಮಾತ್ರ ಏನಿಲ್ಲ. ನಾವೆಲ್ಲ ಸಣ್ಣ ಪ್ರಾಯದಲ್ಲಿ ಬಿಸ್ನೆಸ್ ಎಲ್ಲ ಮಾಡಿದೆವು. ನಮಗೆ ಬರೇ ಕೃಷಿಯಲ್ಲಿ ಆದ್ದರಿಂದ ಕೃಷಿಯ ಜೊತೆಯಾಗಿ ಮಾಡುವಾಗ ಖಂಡಿತವಾಗ್ಲೂ ಇದರಲ್ಲಿ ಸುಖ ಇದೆ ಅಂತ. ಅದರಿಂದ ಕೃಷಿ ಬಗ್ಗೆ ನಾನು ನನ್ನ ಅಂದರೆ ಬಿಗಿನಿಂಗಲ್ಲಿ ನಂದು ಗ್ರ್ಯಾಜುಯೇಷನ್ ಆದ ಕೂಡಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಇಮಿಡಿಯೇಟಾಗಿ ನಾನು ಕೃಷಿಯನ್ನು ಜೊತೆಯಾಗಿ ತಗೊಂಡೆ. ಕೃಷಿ ಹೋಗುವಾಗಲೂ ನಾನು ಯಾವತ್ತೂ ನನ್ನ ಹಿರಿಯರ ಜಾಗದಲ್ಲಿ ನಾನು ಮಾಡಲಿಲ್ಲ. ನಾನು ಒಂದು ಅತ್ಯಂತ ಬರಡು ಭೂಮಿಯನ್ನು ಸಿಲೆಕ್ಟ್ ಮಾಡಿದೆ. ಈ ಲ್ಯಾಟ್ರೈಟ್ ಕ್ವಾರಿ, ಕೆಂಪು ಕಲ್ಲಿನ ಗಿಂಡಗಳು ಬಿದ್ದಂಥ ಗುಡ್ಡ, ನೀರಿಲ್ಲ, ಒಂದೇ ಒಂದು ಗಿಡ ಇರಲಿಲ್ಲ ನಾನು ತಗೊಳ್ಳುವಾಗ ಆ ಜಾಗದಲ್ಲಿ. ನಾಟ್ ಇವನ್ ಎ ಸಿಂಗಲ್ ಟ್ರೀ. ಆ ಒಂದು ಕನಪಾಡಿ ಅಂತ ಹೇಳೋ ಅದು ಬೆಂಕಿಗೂ ಆಗೋದಿಲ್ಲ. ಆ ಒಂದು 10 ಗಿಡಗಳು ಬಿಟ್ಟರೆ ಆ ಜಾಗದಲ್ಲಿ ಏನಿಲ್ಲ, ಎಲ್ಲ ಕ್ವಾರಿಗಳು ಮಾಡ್ತಾ ಇದ್ದು. ಆ ಜಾಗೆಯನ್ನು ತಗೊಳ್ಳಲು ಬಹಳಷ್ಟು ಜನ ನನಗೆ ಹೇಳಿದರು, ಇವನಿಗೆ ಸರಿಯಿಲ್ಲ ಮಾರೆ, ಈಗ ಹೋಗಿ ಕುದುಕಿ ಹೊಡ್ತಿನ ಜಾಗ ಇಡ್ಬೋದು, ಕೃಷಿ ಮಲ್ಪೋರ ಅಂತ ಹೇಳುವಂಥ ಒಂದು ಮಾತನ್ನು ಕೂಡ ನಾನು ಬಹಳಷ್ಟು ಜನರಿಂದ ಕೇಳಿದೆ. ಅದು ನಾನೇನು ಮಾಡಿದೆ, ಎಲ್ಲರನ್ನು ತಗೊಂಡ್ಬಿಟ್ಟು ಆ ಜಾಗನೇ ಪರ್ಚೇಸ್ ಮಾಡಿ ಎಲ್ಲರೂ ಮಾಡಿ ನಾನೇ ಅದು ಅನ್ಯೋನ್ಯಿದ್ದ ಜಾಗದಲ್ಲಿ ಜೊತೆಯಾಗಿ ನಾನು ಆ ವ್ಯಾಪಾರದನ್ನು ಕಂಟಿನ್ಯೂ ಮಾಡಿದೆ. ಯಾಕೆಂದರೆ ಲೆವೆಲ್ ಮಾಡಲಿಕ್ಕೆ ಬೇಕಾಗಿ ಇವತ್ತಿಗೂ 30 ವರ್ಷದಿಂದ ಇವತ್ತಿಗೂ ಅದು ನನ್ನ ಹತ್ರ ನಡೀತಾನೇ ಇದೆ. ಅದರಿಂದ ಭಾಳಷ್ಟು ಉಪಯೋಗ ಆಗಿದೆ. ಹಿಂದೆ ನಮ್ಮ ಜಾಗದಲ್ಲೆಲ್ಲ ಲ್ಯಾಟ್ರಸ್ ತೆಗೆದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀರು ಮಳೆ ಬರ್ತದೆ, ಹೊರೀತದೆ, ಚರಂಡಿ ತೋಡುಗಳಲ್ಲಿ ಹೋಗ್ತದೆ, ರಿವರಿಗೆ ಹೋಗ್ತದೆ, ಸಮುದ್ರಕ್ಕೆ ಹೋಗ್ತದೆ. ನಾವು ಯಾವ ಬಗ್ಗೆ ನಾವು ಆಲೋಚನೆ ಮಾಡಿ ನಾನು ಅದನ್ನು ಕಂಪ್ಲೀಟ್ ಲೆವೆಲ್ ಮಾಡಿ ಸುಮಾರು 2 ಎಕರೆಯಷ್ಟು ಕೆರೆ ಮಾಡಿದೆ ದೊಡ್ಡದು. ಇವತ್ತಿಗೂ ಕಳೆದ ಬಾರಿ ಕೂಡ ಅತ್ಯಂತ ಕನಿಷ್ಠ ಮಟ್ಟ ಅಂದರೆ 10-12 ಫೀಟ್ ನೀರಿತ್ತು ನನ್ನದರಲ್ಲಿ. ಒಂದು ಸಂದರ್ಭದಲ್ಲಿ ಮಂಗಳೂರಿಗೆ ನೀರು 2 ವರ್ಷದ ಹಿಂದೆ ಒಂದು ಪ್ರಾಬ್ಲಮ್ ಆದಾಗ ಅಲ್ಲಿಂದ ಟ್ಯಾಂಕರ್ ನೀರುಗಳು ನಾವು ಮಂಗಳೂರಿಗೆ ಕೊಟ್ಟದ್ದು ಇದೆ. ಅತ್ಯಂತ ಶುದ್ಧ ಕುಡಿಯುವ ನೀರದು. ಅದರಿಂದ ಆ ಜಾಗ ನೀರಿನ ವ್ಯವಸ್ಥೆ ಮಾಡಿ. ಸೆಕೆಂಡ್ ನಾನು ಮಾಡಿದ್ದೇನೆಂದರೆ ದನಗಳನ್ನು ಸಾಕಿದ್ದು. ನನಗೆ ಆರ್ಗ್ಯಾನಿಕ್ ಮಾಡಬೇಕು ಅಂತ ಒಂದು ಹುಚ್ಚು, ಅಂದರೆ ಕೆಮಿಕಲ್ ಕಮ್ಮಿ ಮಾಡಬೇಕು ಅಂತ. ಅದರಿಂದ ನಾನು ಕಂಪ್ಲೀಟ್ ಆರ್ಗ್ಯಾನಿಕ್ ಮಾಡಿ ಅದು ಆರ್ಗ್ಯಾನಿಕ್ ಸರ್ಟಿಫಿಕೇಟು ತಗೊಂಡು, ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್, USDA ಸರ್ಟಿಫಿಕೇಟ್ ಕೂಡ ನಾನು ತಗೊಂಡು, ಇಲ್ಲ ಸುಮ್ಮನೆ ಆರ್ಗ್ಯಾನಿಕ್ ಅಂತ ಎಲ್ಲದನ್ನು ಹಾಕಿಬಿಟ್ಟು ಮತ್ತೆ ಅಂತ ಹೇಳ್ತಾರೆ, ಸರ್ಟಿಫಿಕೇಟ್ ಅಂತ ತಗೊಂಡು ಆದಷ್ಟು ಮಟ್ಟಿಗೆ ನಾವು ಇದನ್ನೇ ಮಾಡಬೇಕು ಅಂತ ಆರ್ಗ್ಯಾನಿಕ್ ಇದಕ್ಕೆ ಹೋದೆ. ಅದರ ನಂತರ ನಂದೇನಾಯಿತು ಅಂದರೆ ದನಗಳಾಯಿತು. ಅದು ದನಗಳು ಜಾಸ್ತಿ ಆಗಿ 100 ದನಗಳ ಮೇಲೆ ಆದಾಗ ಆರ್ಗ್ಯಾನಿಕ್ ಅದನ್ನು ಇದು ಬಯೋಗ್ಯಾಸನ್ನು ಮಾಡಿ ದೊಡ್ಡ ಜನರೇಟರ್ ಮುಖಾಂತರ ಎಲೆಕ್ಟ್ರಿಸಿಟಿ ಎಲ್ಲ ಮಾಡ್ತಿದ್ದೆ. ಇತ್ತೀಚೆಗೆ ನಾನು ರಾಜಕೀಯಕ್ಕೆ ಬಂದ ಮೇಲೆ, ರಾಜಕೀಯ ನನ್ನ ಸಬ್ಜೆಕ್ಟ್ ಆಗಿರಲಿಲ್ಲ. ನಾನು ಇವತ್ತು ಬಹಳಷ್ಟು ಸಲ ಆಲೋಚನೆ ಮಾಡಲಿಕ್ಕಿದೆ, ನಾನು ಹೇಗೆ ಬಂದೆ ಅಂತ. ರಾಜಕೀಯ ಇಲೆಕ್ಷನ್ ನಿಂತುಕೊಳ್ಳಲಿಕ್ಕೆ ಹೇಗೆ ಒಪ್ಪಿಕೊಂಡೆ, ಅದು ನನ್ನ ಊರಲ್ಲ. ನಾನು ನಿಲ್ಲುವಾಗ ನನ್ನ ಓಟು ನನಗೆ ಇವತ್ತಿಲ್ಲ. ನನ್ನ ಓಟು ನಾನು ಯಾರೋ ಬೇರೆಯವರಿಗೆ ಹಾಕಬೇಕು. ನಾನು ಹೋಗಿ ಅಲ್ಲಿ ಹೇಗೆ ನಿಂತೆ, ಹೇಗೆ ಒಪ್ಪಿಕೊಂಡೆ ಎಂಬುದೇ ಭಾಳಷ್ಟು. ಹಾಗಾದರೆ ನನಗೆ ಅಂದರೆ ಭಾಳ ಸಣ್ಣ ಪ್ರಾಯದಲ್ಲೂ ರಾಜಕೀಯದಲ್ಲಿ ಪ್ರೆಷರ್ ಇತ್ತು ನಿಲ್ಲಬೇಕು ಅಂತ. ಭಾಳ ಜನಕ್ಕೆ ಗೊತ್ತಿದೆ. ಇದ್ರೆ ನಾನು ನಿಲ್ತಿರ್ಲಿಲ್ಲ. ಕಡೆಗೆ ಒಂದು ಸಲ ನಾನು ಆಗ ಹೇಳ್ತಿದ್ದೆ, ನನ್ನ ಕಾಲ ಮೇಲೆ ನಾನು ನಿಂತು ಗಟ್ಟಿಯಾದ ಮೇಲೆ ನಾನು ರಾಜಕೀಯಕ್ಕೆ ಹೋಗೋದು ಬರ್ತೀನಿ, ಈಗ ಬೇಡ ಅಂತ ಹೇಳ್ತಿದ್ದೆ. ಅದೇ ನನ್ನ ಕಡೆಗೆ ನನ್ನ ರಿಟೈರಿಂಗ್ ಟೈಮಲ್ಲಿ ಅಂದರೆ ಆಫ್ಟರ್ 60 ನಾನು MLA ಆದದ್ದು. ಭಾಳಷ್ಟು ಜನರಿಗೆ ನನಗೀಗ I'm 66, ನಾವು 6 ವರ್ಷ ಆಯಿತು. 60 ವರ್ಷಕ್ಕೆ ನಾನು ಪ್ರಥಮ MLA, ನಾನು ಸೀನಿಯರ್ ಸಿಟಿಸನ್ ಆದಮೇಲೆ. ಅದರಿಂದ ಅಷ್ಟು ವರ್ಷ ತನಕ ನಾವು ನನ್ನ ವ್ಯವಹಾರ ಮತ್ತು ಇದನ್ನು ಜೊತೆಯಾಗಿ ಮಾಡ್ಕೊಂಡು ಹೋದೆ. ಕೃಷಿಯಲ್ಲಿ ಹೇಳಿದರು ಬಾಲಕೃಷ್ಣ ಗಟ್ಟಿಯವರು ಹಿರಿಯರಾದ,
ಅದೊಂದು ಸರ್ಕಾರಕ್ಕೆ ಅವರು ಅಡ್ವೈಸ್ ಮಾಡಿದರು. ರಿವರ್ ಬೆಡ್ಡಲ್ಲಿ ಭಾಳಷ್ಟು ಜಾಗ ನಮ್ಮ ರಿವರ್ ಸೈಡಲ್ಲಿ ಖಾಲಿಗಳಿದೆ. ಆ ಜಡ್ ಕೆಲವು ಕಡೆ ಎನ್ಕ್ರೋಚ್ಮೆಂಟ್ ಆಗಿದೆ, ಅದನ್ನು ಕೃಷಿ ಮಾಡಬೇಕಂತ ಅತ್ಯಂತ ಒಳ್ಳೆಯ ಒಂದು ಸಜೆಷನ್ ಅಂತ ನಾನು ಹೇಳ್ತೇನೆ. ಭಾಳಷ್ಟು ಸಂದರ್ಭದಲ್ಲಿ ಒಂದು 4-5 ವರ್ಷದ ಹಿಂದೆ ಇಲ್ಲಿ ಸ್ವಲ್ಪ ಮಳೆ ಕಮ್ಮಿ ಆದ ಸಂದರ್ಭದಲ್ಲಿ ಎಲ್ಲ ಪಂಪ್ ಸೆಟ್ ತೆಗಿಬೇಕು ಅಂತ DC ಅವರು ಆರ್ಡರ್ ಮಾಡಿದಾಗಲೂ ನಾನು DC ಅವ್ರ ಹತ್ರ ಆರ್ಗ್ಯೂ ಮಾಡಿದ್ದೆ. ಯಾವ ಇದರಲ್ಲಿ ನಿಮ್ಗೆ ಯಾರು ಅಡ್ವೈಸ್ ಮಾಡ್ತಾರೆ ಕೃಷಿಗೆ ನೀರು ಪಂಪ್ ಎಲ್ಲ ಬಿಡಬೇಕು ಅಂತ? ಎಲ್ಲಿ ನೀವು ಹಸಿರಿಡ್ತೀರಾ ಆಗ ಮಾತ್ರ ರಿವರಲ್ಲಿ ನೀರು ಇಡ್ತದೆ. ಪಕ್ಕದಲ್ಲಿ ನೀವು ಹಾಕಿದ ನೀರು ಪುನಃ ರಿವರಿಗೆ ಬರ್ತದೆ ಮತ್ತು ರಿವರ್ ವಾಟರ್ ಲೆವೆಲ್ ಮೇಲೆ ಇರ್ತದೆ. ನೀವು ಕೃಷಿಗೆ ನೀರು ನಿಲ್ಲಿಸಿದ ಕೂಡಲೇ ವಾಟರ್ ಲೆವೆಲ್ ಕೆಳಗೆ ಹೋಗ್ತದೆ. ಯಾರು ಅಡ್ವೈಸ್ ಮಾಡ್ತಾರಂತೆ ನಿಮಗೆ ಅಂತ ಕೇಳಿದೆ ನಾನು. ನೀವು ಬೇಕಾದ್ರೆ ನೋಡಿ, ಯಾವಾಗಲೂ ನಿಮ್ಮ ಹಳ್ಳಿಯಲ್ಲಿದ್ದವ್ರು ಯಾರಾದರೂ ಇದ್ದರೆ ಕೊಳಕೆ ಅಂತ ನಾವು ಲಾಸ್ಟ್ ಕ್ರಾಪ್ ಮಾಡ್ತೇವೆ. ಆ ಕೊಳಕೆ ಕೊಯ್ಯುವ ತನಕ ಎಲ್ಲ ಕೆರೆಗಳಲ್ಲಿ ನೀರು ಫುಲ್ ಇರ್ತದೆ. ಅದೇ ಬಲ ಕೊಳಕೆ ಕೊಯ್ದು 15 ದಿವಸದಲ್ಲಿ ನೀರು ಖಾಲಿ. ಸೊ ಎಲ್ಲಿ ತನಕ ನೀವು ಸುತ್ತಲಿನ ಜಾಗವನ್ನು ಗ್ರೀನ್ ಇಡ್ತೀರಾ ಎಲ್ಲ ಜಾಗಗಳು ನಿಮ್ಮದು ಎಲ್ಲ ಪಾಂಡ್ಗಳಿಗೂ ನೀರಿರ್ತದೆ. ಇವತ್ತು ನನ್ನ ಕೆರೆ ಕೂಡ ಅಷ್ಟೇ. ನಾನೆಲ್ಲ ಆ ಬರಡು ಭೂಮಿಯನ್ನು, ಒಂದೇ ಒಂದು ಗಿಡ ಇಲ್ಲದ ಭೂಮಿಯನ್ನು ಗಿಡ ನೆಟ್ಟ ಮೇಲೆ ನಾವು ಅದೇ ಗಿಡ ತೆಗೆದು ನೀರು ಹಾಕ್ತೇವೆ, ಅದು ನೀರು ನಿಂತಿದೆ. ಮತ್ತು ಎಲ್ಲ ಸುತ್ತಲದ ಆಗ ನಾನು ಕೃಷಿ ಮಾಡುವಾಗ ಪಕ್ಕದ ಕೆಳಗಿನ ರೈತರೆಲ್ಲ ಹೇಳ್ತಿದ್ರು, ಇವರು ಮಿತ್ತು ಮಾತ್ರ ಕೃಷಿ ನೀರು ಎಂಕ್ಲೆ ನೀರು ಅಂತ ಎಲ್ಲ ಹೇಳ್ತಿದ್ರು. ಇವತ್ತಿಗೆ 300, 400, 500 ಅಡಿ ಹೋಗ್ತದೆ ಬೋರ್ವೆಲ್, ಈಗ 150-200 ಅಲ್ಲಿ ಸಿಗ್ತದೆ. ಯಾಕೆಂದ್ರೆ ನಾವು ವಾಟರ್ ಬಾಡಿಯನ್ನು ನಿಲ್ಲಿಸಿದೆವು, ಎಲ್ಲ ಕೃಷಿ ಮಾಡಿದೆವು. ಹಾಕಿದ ನೀರೆಲ್ಲ ಅಲ್ಲೇ ಹಿಂಗೆ ಇಡೀ ಒಂದು 10 ಎಕರೆ ಇದಕ್ಕೆ ಕೃಷಿಗೆ ನೀರು ತೊಂದರೆ ಇಲ್ಲದಂಥ ಪರಿಸ್ಥಿತಿ ಆ ಭಾಗದಲ್ಲಿ ಆಯಿತು. ಅಂದರೆ ಕೃಷಿ, ನಾನು ಭಾಳಷ್ಟು ಸಲ ಹೇಳಿದೆ ಕೃಷಿ ಕ್ರಾಂತಿ ಅಂತ. ನಾನು ಭಾಳಷ್ಟು ಹಡಿಲು ಭೂಮಿ ಅದು ಹೇಳಿದರು, ಹಡಿಲು ಭೂಮಿಯನ್ನು ಅಂತ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾಗಿದೆ, ಸಣ್ಣ ಸಣ್ಣ ಹೋಲ್ಡಿಂಗ್ಸ್, 2 ಎಕರೆ 3 ಎಕರೆ ಜಾಗ ಇದ್ದವರು ನಮಗೆ ಯಾಕೆಪ್ಪ ಇದರಲ್ಲಿ ಏನಾಗೋದಿಲ್ಲ ಅಂತ ಸ್ಪೆಷಲಿ ಗದ್ದೆ ಮಾಡೋರು, ಭತ್ತ ಮಾಡೋರು ಬಿಟ್ಟಿದ್ದಾರೆ. ಸ್ವಲ್ಪ ಅಡಿಕೆ ತೋಟದಲ್ಲಿ ಅದಕ್ಕೆ ಜೀವನ ಮಾಡ್ತಾ ಇದ್ದಾರೆ. ಈ ಒಂದು ಹುಡುಗ, ನನ್ನಲ್ಲಿ ಹೆಚ್ಚು ಸ್ಕೂಲ್ನವ್ರು ಬರ್ತಾರೆ. ಈಗ ನೀವು ಸ್ಕೂಲ್ನ ಹೇಳಿದ್ರಲ್ಲ, ನಾನು ಆಲ್ಮೋಸ್ಟ್ ನನ್ನ ಗೊತ್ತೂರಲ್ಲಿ ಎಲ್ಲ ಸ್ಕೂಲ್ನವರು ನನ್ನ ಇದಕ್ಕೆ ಬಂದಿದ್ದಾರೆ ಫಾರ್ಮಿಗೆ. ಒಂದು ಮಕ್ಕಳ, ಆಗ ನಾನು ಪೊಲಿಟಿಕ್ಸಲ್ಲಿ ಇಲ್ಲ ಸಂದರ್ಭದಲ್ಲಿ ಹೆಚ್ಚಾಗಿ ಮಕ್ಕಳ ಹತ್ರ ಕೂತು ಮಾತಾಡ್ತಿದ್ದೆ ನಾನು. ಈಗ ಸ್ವಲ್ಪ ಸಮಯ ಕಮ್ಮಿ ಆಗಿದೆ. ಆ ಸಂದರ್ಭದಲ್ಲಿ ಒಂದು 9ನೇ ಕ್ಲಾಸ್ನ ಹುಡುಗ ಭಾಳ ಚೆನ್ನಾಗಿ ಕ್ವಶನ್ ಕೇಳ್ತಾನೆ. ನಾನು ಬಂದದ್ದು ನೋಡಿದವ, ಗಾಡಿಯಲ್ಲಿ ಬಂದು ಅವರೆಲ್ಲ ಸುತ್ತಿ ತಿರುಗಿ ಬಂದು ಊಟ ಮಾಡಿ ಕೂತಿದ್ರು. ನಾನು ಬಂದಾಗ ಕೇಳಿದೆ, ಏನಾದರೂ ಡೌಟ್ಸ್ ಇದ್ರೆ ಕೇಳಿ ಅಂತ. ಆ ಹುಡುಗ ಕೇಳ್ತಾನೆ, ಅಂಕಲ್ ಕೃಷಿ ಮಾಡಿ ಫಾರ್ಚುನರ್ ತಗೊಳ್ಬಹುದಾ ಅಂತ. ನಾನು ಫಾರ್ಚುನಲ್ಲಿ ಬಂದದನ್ನು ನೋಡಿದ. ಅಂದರೆ ಮಕ್ಕಳ ಇದು ಹೇಗಿದೆ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ನಾನು ಆಗ ಕೇಳಿದೆ, ನಿನ್ನ ಮನೇಲಿ ಕೃಷಿ ಮಾಡ್ತಾ ಇದ್ದಾರಾ? ಹೌದು ಅಂಕಲ್ ಮಾಡ್ತಾರೆ. ಏನು ಮಾಡ್ತಾ ಇದ್ದಾರೆ? ಅಡಿಕೆ ಮಾಡ್ತಾ ಇದ್ದಾರೆ, ಸ್ವಲ್ಪ ತೆಂಗು ಇದೆ. ಎಷ್ಟು ಎಕರೆ ಜಾಗ ಇದೆ? 3-3.5 ಎಕರೆ ಜಾಗ ಇದೆ. ಎಷ್ಟು ಜನ ಇದ್ರಿ ಮನೆಯಲ್ಲಿ? ತಂದೆ ತಮ್ಮ ಮತ್ತು ನಾವು ಮಕ್ಕಳು. ಹೌದಾ, ನೀನು ನೋಟಿಸ್ ಮಾಡಿದ್ಯಾ ನಿಮ್ಮ ತಂದೆ ಮತ್ತು ತಂದೆ ಎಷ್ಟು ವರ್ಷದಲ್ಲಿ 3.5 ಎಕರೆಯಲ್ಲಿ ಕೆಲಸ ಮಾಡ್ತಾರೆ ನಿಮ್ಮ ತೋಟದಲ್ಲಿ ಅಂತ? ಒಂದು ಇಡೀ ವರ್ಷದ 1-1.5 ತಿಂಗಳು ಇರ್ಬೋದು ಅಂಕಲ್. ಹುಷಾರಿದ್ದ ಹುಡುಗ ಮಾತ್ರ. ಉಳಿದ 10 ತಿಂಗಳು ಏನು ಮಾಡ್ತಿದ್ರು? 2 ತಿಂಗಳು ಹಿಡ್ಕೊ, 10 ತಿಂಗಳು ಏನು ಮಾಡ್ತಾರೆ? ಅದು ಊರಲ್ಲಿ ಫಂಕ್ಷನ್ ಅದು ಇದಕ್ಕೆಲ್ಲ ಹೋಗ್ತಾರೆ. ಬೇರೆ ಅವರೊಟ್ಟಿಗೆ ಏನಾದರೂ ಉದ್ಯಮ, ಮತ್ತೊಂದು ಏನಾದರೂ ಒಂದು ಬಿಸ್ನೆಸ್ ಏನಾದರೂ ಮಾಡ್ತಾ ಇದ್ದಾರಾ ಕೃಷಿಗೆ ಸಂಬಂಧ, ಅಥವಾ ಡೈರಿ ಏನಾದರೂ ಮಾಡಿದಾರಾ? ಏನಿಲ್ಲ. ಓಕೆ, ಹಾಗಾದರೆ 3.5 ಎಕರೆ ಜಾಗದಲ್ಲಿ 2 ಫ್ಯಾಮಿಲಿನ ಸಾಕುವಷ್ಟು ಕೃಷಿಯಲ್ಲಿ ನಿಮ್ಮವರು ಮಾಡ್ತಾರೆ. ಅಂದರೆ ಯಾವ ಇದರಲ್ಲಿ ಪ್ರೊಫೆಷನಲ್ ಇದೆ ಅಂತ ನನಗೆ ಹೇಳು ಅಂತ. ಒಂದು ಡಾಕ್ಟ್ರು 2 ತಿಂಗಳು ಕೆಲಸ ಮಾಡಿ 10 ತಿಂಗಳು ರಜೆ ಮಾಡಿದರೆ ಅವ್ನು ಮನೆ ಸಾಕಲಿಕ್ಕೆ ಸಾಧ್ಯನಾ ಅಂತ ಕೇಳಿದೆ. ನೀವು ಇದ್ದೀರಿ, ನಿಮ್ಮದೇ ಆದ ಪ್ರೊಫೆಷನ್ ಇದೆ, ನೀವು 10 ತಿಂಗಳು ರಜೆ ಮಾಡಿ 2 ತಿಂಗಳು ಕೆಲಸ ಮಾಡಿದರೆ ಮನೆಯಲ್ಲಿ ಊಟಕ್ಕೆ ಇರ್ತದ? ಸಾಧ್ಯನೇ ಇಲ್ಲ. ಯಾವುದೇ ಪ್ರೊಫೆಷನಲ್ಲಿ 2 ತಿಂಗಳು ಕೆಲಸ ಮಾಡಿ, ಕೃಷಿ ಒಂದೇ ಒಂದು ಪ್ರೊಫೆಷನ್ ನಿಮ್ಗೆ 2 ತಿಂಗಳು ಕೆಲಸ ಮಾಡಿದರೆ ಇಡೀ ವರ್ಷ ಊಟ ಕೊಡ್ತದೆ ನಿಮಗೆ. ಉಳಿದ 10 ತಿಂಗಳನ್ನು ನಾವು ಪ್ರಾಪರಾಗಿ ಯುಟಿಲೈಸ್ ಮಾಡಿದರೆ, ಅದು ಯಾವುದೇ ಇರಲಿ, ವ್ಯವಹಾರ ಇರಲಿ ಅಥವಾ ಕೃಷಿಗೆ ಸಂಬಂಧಪಟ್ಟ ಒಂದು ಡೈರಿಯ ಅಥವಾ ಗೋಟ್ ಫಾರ್ಮಿಂಗ, ಅದಕ್ಕೆ ಸಂಬಂಧಪಟ್ಟ ಹಲವಾರು ವ್ಯವಸ್ಥೆಗಳಿದೆ ಈಗ ಸರ್ಕಾರದಿಂದ. ಇದೆಲ್ಲ ಮಾಡಿದರೆ ಖಂಡಿತವಾಗಲೂ ನಾನು ಹೇಳಿದೆ, ನಿನ್ನ ತಂದೆ ತಾಯಿ 10 ತಿಂಗಳು ಕೆಲಸ ಮಾಡಿದರೆ ನಿನ್ನ ತಂದೆ ತಾಯಿಗೆ ಫಾರ್ಚುನರ್ ಯಾಕೆ ಬೆಂದು ತಗೊಳ್ಬೋದು ಅಂತ ಹೇಳಿದೆ. ಹೌದಾ ಅಂಕಲ್? ಅದೇ ಆ ಸಣ್ಣ ಮಗುವಿನ ಮನಸ್ಥಿತಿ ಕೂಡ ಹೇಗಿದೆ ಅಂದರೆ, ಈಗ ಜನರಲ್ ಯೂತಿನ ಒಂದು ಮನಸ್ಥಿತಿಯನ್ನು ಅದು ಬಿಂಬಿಸಿದೆ. ಯಾಕೆಂದರೆ ಎಲ್ಲಿ ದುಡ್ಡು ಸಿಗ್ತದ ಆ ವ್ಯವಹಾರ ಮಾಡ್ತೇವೆ ನಾವು. ಬೇರೆ ಪ್ರೊಫೆಷನ್ ಹೋಗಿ ನೀವು ಕೇಳಿದರೆ ಮಕ್ಕಳು, ನನಗೆ ಮೆಡಿಕಲ್ ಮಾಡ್ತೇನೆ, ಆಯಿತು ನೀವು ಮೆಡಿಕಲ್ ಸೀಟ್ ಕೊಟ್ಟರೆ ಹೈಯರ್ ಸ್ಟಡೀಸ್ ಹೋಗುವಾಗ ಇದು ಇಷ್ಟೇ ಬೈಕು ಡಿಮಾಂಡ್. ಅಂದರೆ ಜಾಸ್ತಿ ಆರ್ಥೋಗೆ ಜಾಸ್ತಿಯಾ, ಇದಕ್ಕೆ ಜಾಸ್ತಿಯಾ, ಯಾವುದಕ್ಕೆ ಕಮ್ಮಿ ಕೆಲಸ ಮಾಡಿ ಜಾಸ್ತಿ
ದುಡ್ಡು ಸಿಗ್ತದ, ಅದನ್ನು ನಾವು ಮಕ್ಕಳನ್ನು ಹೇಳ್ತೇವೆ ಆ ಸಬ್ಜೆಕ್ಟಿಗೆ ತೊಗೊಳೋದು. ಈ ಇಂಜಿನಿಯರಿಂಗ್ ಮಾಡಿದ ಕೂಡಲೇ IT ಟಿಪೋ ಅದರಲ್ಲಿ ಜಾಸ್ತಿ ಸಂಬಳ ಸಿಗ್ತದೆ ಅಂತ ಅವನ ಇಂಟ್ರೆಸ್ಟನ್ನು ನಾವು ಕೇಳ್ತಾ ಇಲ್ಲ. ಅದೇ ಥರ ಕೃಷಿ ಕೂಡ, ಕೃಷಿಯಲ್ಲಿ ಇನ್ಕಮನ್ನು ನಾವು ಕಂಡುಕೊಳ್ಳುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ನಾನು ನನ್ನ ಪ್ರಯತ್ನಗಳನ್ನು ಮಾಡ್ತಾ ಮಾಡ್ತಾ ಹೋದೆ. ಕಳೆದ 30-35 ವರ್ಷದಿಂದ 86 ನಾನು ಪ್ರಾರಂಭ ಮಾಡಿದ್ದೇನೆ ನನ್ನ ಬರಡು ಭೂಮಿ ಇದನ್ನು. ಈಗಲೂ ನಡುವೆ ಸ್ವಲ್ಪ ನನಗೆ ಈ ರಾಜಕೀಯದ ವ್ಯವಸ್ಥೆಗಳಲ್ಲಿ ಸ್ವಲ್ಪ ಕಷ್ಟ ಆಯಿತು. ಈಗ ಮಕ್ಕಳು ದೊಡ್ಡದಾದರು, ಅವರು ಬಂದು ಹಿಂದೆ ಅವರಿಗೆ ದೇಶ ಓದಿ ಎಲ್ಲ ಇಲ್ಲಿ ಬಂದಾಗ ಸ್ವಲ್ಪ ವ್ಯವಹಾರವನ್ನು ಇವರ ಹತ್ರ ನೋಡಿಕೊಂಡು ಈಗ ಸ್ವಲ್ಪ ರೀಸೆಟ್ ಆಗ್ತಾ ಇದೆ. ಇತ್ತೀಚೆಗೆ ನಾನು ತಾವಲ್ಲಿ ಕೆಲವೊಂದು ಜನ ಬಂದಿರ್ಬೋದು, ನಂದು CNG ಯೂನಿಟಿಗೆ ಎಷ್ಟು ಜನ ಬಂದಿದ್ದೀರಿ? 4-5 ಜನ ಇಲ್ಲಿ ಬಂದಿರ್ಬೋದು. ನನ್ನ ಕ್ಷೇತ್ರದಲ್ಲಿ ನಾನು ಶಾಸಕನಾಗಿ ಹೋದ್ಮೇಲೆ ಸ್ವಲ್ಪ ಗೊಂದಲಗಳಿತ್ತು ಈ ವೇಸ್ಟ್ ಹಾಕೋದ್ರಲ್ಲಿ, ಬಂಟ್ವಾಳದಲ್ಲಿ. ಅದು ಏನಾಗುತ್ತೆ, ತ್ಯಾಜ್ಯ ವಸ್ತುಗಳನ್ನು ಹಾಕಲಿಕ್ಕೆ ಬಂಟ್ವಾಳದ ಕ್ಷೇತ್ರದಲ್ಲಿ ಅಲ್ಲ, ಮಂಗಳೂರು ಕ್ಷೇತ್ರದಲ್ಲಿ ಆ ಘಟಕ ಪ್ರಾರಂಭವಾಗಿತ್ತು. ಅಂದರೆ ತಾಲೂಕು ಬಂಟ್ವಾಳಡೆ. ಅದರಿಂದ ಬಹಳಷ್ಟು 2 ಕಡೆಯಲ್ಲಿ ಗೊಂದಲ ಆಗಿತ್ತು. ಈ ಗೊಂದಲ ಆಗಿ ಅದು ಹೈಕೋರ್ಟ್ ಹೋಗಿ, ಹೈಕೋರ್ಟಿಂದ ಮತ್ತು ಸದನ ಸಮಿತಿಗೆಲ್ಲ ಹೋಗಿ ಅಲ್ಲೊಂದು ಡಿಸಿಷನ್ ಆಗಿತ್ತು, ಅಲ್ಲೇ ಮಾಡಬೇಕು, ಖರ್ಚು ಮಾಡಿ ಆಗಿದೆ ಅಂತ. ನಾನು ಬಂದ ಮೇಲೂ ಅದು ಹೋಗ್ತಿರಲಿಲ್ಲ. ದಾರಿಯಲ್ಲಿ ಫ್ಲೈಓವರ್ ಕೆಳಗೆ ರಾಶಿ ಕಸ ಬೀಳ್ತಿತ್ತು. ನಾನು ಹೋದಾಗ ಮತ್ತೆ ಅದನ್ನು ನಾನು ಇಲ್ಲ ಸಾಧ್ಯ ಇಲ್ಲ, ಫೋರ್ಸಿಬಲಿ ನಾನು ಅಲ್ಲಿ ಹಾಕಬೇಕು, ಯಾಕಂದರೆ ಕಾನೂನು ಹಾಗೆ ಹೇಳ್ತದೆ ಅಂತ ನಾವು ಹೋಗಿ ಆ ಘಟಕದಲ್ಲಿ ಹಾಕಿದ ಮೇಲೆ ವಿಧಾನಸೌಧದಲ್ಲಿ ಚರ್ಚೆ ಬಂದಾಗ ಈಗಿನ ಸ್ಪೀಕರ್ ಖಾದರ್ ಅವರು ಹೇಳಿದ್ದು, ಇಲ್ಲ ರಾಜೇಶ್ ನಾಯ್ಕರು ಮತ್ತು ನಾನು ಮಾತಾಡಿಕೊಂಡು ಅದನ್ನು ಸರಿ ಮಾಡ್ತೇವೆ ಅಂತ ಅದನ್ನು ಹಿಂದೆ ತಗೊಂಡ್ರು ಅವರು. ಅದರ ಮೇಲೆ ಕೂತು ಮಾತಾಡೋಕೆ ಹೇಳಿ ನನಗೆ ಬರೇ ನಮಗೆ ವೆಟ್ ವೇಸ್ಟಿದ್ದು ಪ್ರಾಬ್ಲಮ್, ಡ್ರೈ ವೇಸ್ಟಿಗೆ ಡೆಮಾಂಡ್. ನಾನಿದು ವೆಟ್ ವೇಸ್ಟ್ ಒಂದು ಕೆಲಸ ಮಾಡೋ, ನನ್ನ ತೋಟಕ್ಕೆ ತರುವ, ನನ್ನ ಹತ್ರ ದನಗಳಿದೆ, ನಾನು ಅದನ್ನು ಏನಾದರೂ ಮಿಕ್ಸ್ ಮಾಡಿದಂತ ನಾನೊಂದು ರಾಂಗ್ ಡಿಸಿಷನ್ ತಗೊಂಡೆ ಜೀವನದಲ್ಲಿ. ನನಗೆ ಗೊತ್ತಾಗಿಲ್ಲ ಅದೊಂದು ಮುನ್ಸಿಪಲ್ ವೇಸ್ಟನ್ನು ಅಷ್ಟು ಸುಲಭದಲ್ಲಿ ಡಿಕಂಪೋಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತಾಗಿಲ್ಲ. ಅದ್ರ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಬಂದ ಮೇಲೆ ಸ್ವಲ್ಪ ಅಷ್ಟು ಹೈಜೀನ್ ಇರಲಿಲ್ಲ ತೋಟದಲ್ಲಿ, ಇದೆಲ್ಲ ಫ್ಲೈಸ್ ಎಲ್ಲ ಇದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಇಷ್ಟ, ಊರ್ದಾಗ ಮತ ಕಾಣುತ್ತೆ ಮುಲ್ತ ಪರಿಸ್ಥಿತಿ ಅಂತ ಒಂದಂಥ ಪರಿಸ್ಥಿತಿಯಲ್ಲಿ ನಾನು ಒಂದು ಇಕ್ಕಟ್ಟಿಗೆ ಸಿಲುಕಿಬಿಟ್ಟೆ. ಆಗ ಲಕ್ಕಿಲಿ ನನ್ನ ಮಗ ಕೋವಿಡ್ ಸಂದರ್ಭ, ಇಮಿಡಿಯೇಟ್ ಆಫ್ಟರ್ ಕೋವಿಡ್ ಅವನು US ಅಲ್ಲಿದ್ದ, ಬಂದ. ಅವನು ಸ್ವಲ್ಪ ನೆಟ್ಟಗಿಟ್ಟೆಲ್ಲ ಹುಡುಕಿ ಒಂದು ಇಲ್ಲೊಬ್ಬರು ಏಜೆಂಟ್ ಇದ್ದರು, ಸಬ್ ಏಜೆಂಟ್ ಗುಜರಾತಿದ್ದು, ಅವರೊಟ್ಟಿಗೆ ಮಾತಾಡಿಕೊಂಡು ಈ ಒಂದು ಕ್ಯಾಲ್ಕುಲೇಟ್ ರಿಸ್ಕ್ ತಗೊಂಡು CNG ಯೂನಿಟನ್ನು ನಾವು ಪ್ರಾರಂಭ ಮಾಡ್ತೇವೆ. ಆ CNG ಯೂನಿಟ್ ಈಗ ಚೆನ್ನಾಗಿ ನಡೀತಾ ಇದೆ. ಸುಮಾರು 15 ಟನ್ ಹಸಿ ಕಸವನ್ನು ನನ್ನ ತೋಟದೊಳಗೆ, ಪಕ್ಕದ ಎಲ್ಲ ಪಂಚಾಯತಿದ್ದು ಮಾತ್ರ ಅಲ್ಲ, ಬಂಟ್ವಾಳ ಮುನ್ಸಿಪಾಲ್ಟಿದು ಹಸಿ ಕಸ ಅಲ್ಲಿ ಬರ್ತದೆ. ಸ್ಯಾಗ್ರಿಗೇಷನ್ ಮಾಡಿ ಒಣ ಕಸನ ಅಲ್ಲೇ MRF ಅಲ್ಲಿಗೆಲ್ಲ ಕೊಟ್ಟು ಅವರಿಗೆ ಡೆಲ್ಗೆಟ್ ಬನ್ನಿ ಆಲ್ಸೋ. ಅದರ ಒಟ್ಟಿಗೆ ಹಸಿ ಕಸನ ನನ್ನ ತೋಟಕ್ಕೆ ತಂದು 15 ಟನ್ನಷ್ಟು ನಾನು ಹಸಿ ಕಸನ ಯೂಸ್ ಮಾಡಿ ಈಗ ಸುಮಾರು 700 kgಯಷ್ಟು CNGಯನ್ನು ನಾವು ಉತ್ಪಾದನೆ ಮಾಡ್ತಾಯಿದ್ದೆವು. ಅದು ಇತ್ತೀಚೆಗೆ ಒಂದು 4 ದಿವಸ ಆಯಿತು ನನಗೆ ಉದ್ಘಾಟನೆ ಮಾಡಿ, 3 ತಿಂಗಳಾಯಿತು. ನನಗೆ ಪರ್ಮಿಷನ್ ಸ್ಯಾಂಕ್ಷನ್ ಆಯಿತು 4 ದಿವಸದಲ್ಲಿ. ನಮ್ಮ ಅಧಿಕಾರಿಗಳದ್ದು ನೀವು ಹೇಳಿದಿರಾಗ ನಾವು ಅನುಭವಿಸ್ತೇವೆ, ನೀವು ಮಾತ್ರ ಅಲ್ಲ. ನನಗೆ ಅದನ್ನು ಯಾಕಂದರೆ ನನಗೆ ಕಡೆಗೆ ನಮ್ಮ ಸಂಸದರ ಮುಖಾಂತರ ಲೆಟ್ರನ್ನು ಪಿಯೂಷ್ ಗೋಯಲ್ಗೆ ನಾನು ಪ್ರಾರಂಭಿಸಿ ಬರೀಲಿಲ್ಲ. ಯಾಕೆಂದರೆ G20ಯಲ್ಲಿ ಅವರು ಬಹಳಷ್ಟು ಒತ್ತಿ ಹೇಳಿದಂಥ ವಿಷಯ ರಿನ್ಯೂವೇಬಲ್ ಎನರ್ಜಿ ಮತ್ತು ಇದು ವೇಸ್ಟ್ ಇದು. ಅದರಿಂದ ನಾವು ಹೋದಕೊಳ್ಳೆ ಭಾಳಷ್ಟು ಅದನ್ನು ಗೊಂದಲಕ್ಕೆ ಆಗ್ಬೋದು ಅಂತ ನಾನು ಪಿಯೂಷ್ ಗೋಯಲ್ಗೆ ಇವರ ಮುಖಾಂತರ ಬರೆದಾಗ ಇಮ್ಮಿಡಿಯೇಟ್ ಆ್ಯಕ್ಷನ್ ಆಯಿತು. ನನಗೆ ಅದನ್ನು ಇಮ್ಮಿಡಿಯೇಟ್ ಅದರ ಪರ್ಮಿಷನ್ ಕೊಟ್ಟರು. ಅದರ ಆಮೇಲೆ ನನಗೆ ಮಾರ್ಕೆಟಿಂಗ್ ಪರ್ಮಿಷನ್ ಕೂಡ ಇಮಿಡಿಯೇಟ್ ಬರ್ತದೆ. ಅದರಿಂದ ಸುಮಾರು 700 kgಯಷ್ಟು ನನಗೆ 15 kg 15 ಟನ್ನಷ್ಟು ವೇಸ್ಟ್ ನನಗೆ ಗೊಬ್ಬರವಾಗಿ ಪರಿವರ್ತನೆ ಆಗ್ತದೆ. ಅದರ ಜೊತೆಯಲ್ಲಿ ನಾನು ಏನು ಮಾಡಿದೆ, ನನ್ನದು ಮೊದಲಿದು ದೊಡ್ಡ ಟ್ಯಾಂಕ್ ಇತ್ತು. ಆ ಟ್ಯಾಂಕಲ್ಲಿ ಸುಮಾರು 15 ಲಕ್ಷ ಲೀಟರ್ ಸ್ಲೇರಿ ನಿಲ್ಲುವಂಥ ನನ್ನದೊಂದು 60-70 ಸಾವಿರ ನನ್ನ ಡೈರಿದು ಸ್ಲೇರಿ. ಮತ್ತು ನಾನು ಪಕ್ಕದಲ್ಲಿ ಒಂದು ಸ್ಲಾಟರ್ ಹೌಸ್ ಇತ್ತು, ಭಾರತ್ ಆಗ್ರೋದವ್ರದ್ದು. ಅವರಿಗೂ ತೊಂದರೆ ಆಗಿತ್ತು, ಅವ್ರದ್ದು ಬೇರೆ ಎಲ್ಲದನ್ನು ಬೈ ಪ್ರಾಡಕ್ಟ್ ಮಾಡ್ತಾರೆ. ಸ್ಲಾಟ್ರಿದ್ದು ಬ್ಲಡ್ ನೀರನ್ನು ಎಂತ ಮಾಡಬೇಕು ಅಂತ ಅಲ್ಲಿ ದೊಡ್ಡ ಪ್ರಾಬ್ಲಮ್ ಇತ್ತು. ನಾನು ಪೈಪ್ಲೈನ್ ಹಾಕಿ ಅದೊಂದು 60-70 ಸಾವಿರ ಲೀಟರ್ನು ಆ ದೊಡ್ಡ ಟ್ಯಾಂಕಿಗೆ ಹಾಕಿದೆ. ಪಕ್ಕದಲ್ಲಿ ಒಂದು ಏಸ್ ಫುಡ್ಸ್ನವ್ರದ್ದು ಬಟಾಟೆ ಮತ್ತು ಅದು ಕೊಳೆತು ಅಲ್ಲಿ ಅದನ್ನು ಕೂಡ ತಗೊಂಡು ಬಂದು ನಮ್ಮಲ್ಲಿ ಪೈಪ್ಲೈನ್ ಹಾಕಿ ಇದಕ್ಕೆ ತಂದು ಈಗ ಸುಮಾರು 1-1.5 ಲಕ್ಷದಷ್ಟು ಸ್ಲರಿ ಅದನ್ನು ಕನ್ವರ್ಟ್ ಮಾಡಿ ಮಿಥೇನ್ ಮಾಡಿ ಗ್ಯಾಸ್ ಮಾಡಿ ಪುನಃ ಅದನ್ನು ಪೂರ್ತಿ ಗೊಬ್ಬರ ಪರಿವರ್ತನೆ ನಾನು ಮಾಡಿದ್ದೇನೆ, ಲಿಕ್ವಿಡ್ ಮೆನ್ಯೂರ್. ಅದಕ್ಕಾಗಿ ಲಿಕ್ವಿಡ್ ಮೆನ್ಯೂರನ್ನು ಪುನಃ ಎನ್ರಿಚ್ ಮಾಡಲಿಕ್ಕೋಸ್ಕರ MS ರಾವ್ ಅಂತ ಒಬ್ಬರು ನಮ್ಮ
ಗೌರ್ಮೆಂಟ್ ಆಫ್ ಇಂಡಿಯಾದು ಅಡ್ವೈಸರ್ ಇದರಲ್ಲಿದ್ದರು ಅವರು ಸೈಂಟಿಸ್ಟ್ ಡಾಕ್ಟರ್ MS ರಾವ್ ಅಂತ. ಅವರು ನಮಗೆ ಕನ್ಸಲ್ಟೆಂಟ್ ಆಗಿ ಬಂದು ಈಗ ಅದರದ್ದು ಒಂದು ಅದಕ್ಕೆ ಕಲ್ಚರ್ ಹಾಕಿ ಅದನ್ನು 10 ಟೈಮು ಇಂಪ್ರೂವ್ ಮಾಡುವಂತ ಮಾಡಿದರೆ ನಾವು ಈಗ ಲ್ಯಾಬನ್ನು ಇನ್ನು ಸೆಟ್ ಮಾಡ್ತಾ ಇದ್ದೇವೆ. ರೈತರಿಗೆ ಅಂದರೆ ಪ್ರತಿಯೊಬ್ಬ ರೈತನಿಗೆ ಅವನ ಮಣ್ಣು ಹೇಗಿದೆ, ಅವನಿಗೆ ಬೇಕಾದಂಥ ಗೊಬ್ಬರವನ್ನು ಸ್ಲರಿ ಮುಖಾಂತರ ನಾವು ಕೊಡುವಂಥ ವ್ಯವಸ್ಥೆ ಕೂಡ ನಾವು ಅತ್ಯಂತ ಕಡಿಮೆ ಬೆಲೆಯಲ್ಲಿ, ಅಂದರೆ ರೀಸನಬಲ್ ಬೆಲೆಯಲ್ಲಿ ಅವನಿಗೆ ಲೇಬರಲ್ಲಿ ಗೊಬ್ಬರ ಕೂಡ ಬರಬೇಕು. ಟ್ಯಾಂಕರಲ್ಲಿ ತಗೊಂಡು ಹೋಗಿ ಇಬ್ಬರು ಇದ್ದರೆ ಎಲ್ಲ ಬಿಟ್ಟು ಬರ್ತಾರೆ. ಅತ್ಯಂತ ಕನಿಷ್ಠ ಬೆಲೆಯಲ್ಲಿ ನಾವು ಪ್ರಿಪೇರ್ ಮಾಡ್ತಾ ಇದ್ದೇವೆ. ಇದನ್ನು ತಾವುಗಳೆಲ್ಲ ಬಂದು ಒಮ್ಮೆ ಅದನ್ನು ವಿಸಿಟ್ ಮಾಡಬೇಕು, ತಾವುಗಳು ನೋಡಬೇಕು, ನಿಮ್ಮ ಮುಖಾಂತರ ಜನರಿಗೆ ಅದು ಮುಟ್ಟಬೇಕು. ನಾನು ಹೇಳಿದ್ರೆ ಪತ್ರಿಕಾ ಮಾಧ್ಯಮ ದೊಡ್ಡ ಕೆಲಸ ಮಾಡಬೇಕು ವ್ಯವಸ್ಥೆಯಲ್ಲಿ. ಯಾಕೆಂದ್ರೆ ನಮಗಿಂತ ಎಲ್ಲರಿಗಿಂತ ಹೆಚ್ಚು ಕೆಲಸ ಮಾಡುವ ನಿಮಗೆ ಸಾಧ್ಯ ಇರ್ತದೆ. ನಾನು ಅದೆಷ್ಟು ಇದಾಗ್ತದೆ ಅಂತ ಗೊತ್ತಿಲ್ಲ. ಡಾಕ್ಟರ್ ಅಬ್ದುಲ್ ಕಲಾಂ ಇದೊಂದು ಅವರದು ನೆಟ್ಟಲ್ಲಿ ಹೋಗಿ ನಿಮಗೆ ಸಿಗ್ತದೆ, ಹೈದರಾಬಾದ್ ಯೂನಿವರ್ಸಿಟಿಯಲ್ಲಿ ಅವರು ಆಗ ಒಂದು ಮಾತಾಡಿದ ಒಂದು ಟಾಕ್ ನಿನಗೆ ಹೇಳಿದೆ ಒಂದು ಸಲ ನಾನು. ಅವರು ಇಸ್ರೇಲಿಗೆ ಒಂದು ಸಲ ಭೇಟಿ ಕೊಡ್ತಾರೆ. ಇಸ್ರೇಲಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅಲ್ಲಿ ರೂಮಲ್ಲಿರುವಾಗ ಅವ್ರಿಗೆ ಗೊತ್ತಾಗ್ತದೆ ಪಕ್ಕದಲ್ಲಿ ಪ್ಯಾಲೆಸ್ಟೈನ್ ಬಾಂಬಿಂಗ್ ಆಗ್ತಾ ಇದೆ, ನೀವು ಹೊರಗೆ ಹೋಗಬಾರ್ದು ಅಂತ ಇನ್ಸ್ಟ್ರಕ್ಷನ್ ಅವರಿಗೆ ಬರ್ತದೆ. ಇನ್ಸ್ಟ್ರಕ್ಷನ್ ಬಂದಾಗ ಅವರು ಇವರ ಹತ್ರ, ನಮ್ಮ ರೂಮ್ ಬಾಯ್ ಹತ್ರ ಆ ವಿಷಯ ಕೇಳ್ತಾರೆ. ಅವರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಹೇಳ್ತಾರೆ. ನಮ್ಮವರಿಗೆಲ್ಲ ಸ್ವಲ್ಪ ಅರ್ಧ ಆದರೂ ಇಂಗ್ಲೀಷ್ ಬರ್ತದೆ, ಅಲ್ಲಿ ಕೆಲವು ಏನು ಬರೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಅವನಿಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಏನು ಆಗಲಿಲ್ಲ. ಏನು ಮಾಡ್ತಾರೆ, TV ಆನ್ ಮಾಡ್ತಾರೆ. ಟಿವಿಯಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ ಬರ್ತವೆ. ಇವರಿಗೆ ಮತ್ತು ಇವರು ರೆಸ್ಟ್ಲೆಸ್, ಎಂತಪ್ಪ ಏನಾಗ್ತಾಯಿದೆ ಹೊರಗೆ ಅಂತ. ಕಡೆಗೆ ಬೆಳಗಿನ ಪೇಪರ್ಗೆ ಕಾಯ್ತಾರೆ. ಪೇಪರ್ ತೆಗೆದು ನ್ಯೂಸ್ ಪೇಪರ್, ಇಂಗ್ಲೀಷ್ ಪೇಪರ್ ಬರ್ತದೆ. ನೋಡಿದಾಗ ಮೇಯ್ನ್ ಹೆಡ್ಡಿಂಗ್ ಇದೆ, ಒಬ್ಬ ರೈತ ಅತ್ಯಂತ ಕನಿಷ್ಠ ನೀರು ಉಪಯೋಗಿಸಿ ಅತ್ಯಂತ ಮ್ಯಾಕ್ಸಿಮಮ್ ಕ್ರಾಪನ್ನು ತೆಗೆದಿದ್ದಾನೆ ಅಂತ. ಇಟ್ ಈಸ್ ಎ ಮೇಜರ್ ಬಿಗ್ ಹೈಲೈಟ್ ನ್ಯೂಸ್. ಎಲ್ಲ ಬಾಂಬಿನ ಸುದ್ದಿ ಇಲ್ಲ ಅಂತ ನೋಡುವಾಗ ಸಣ್ಣದರಲ್ಲಿ ಪ್ಯಾಲೆಸ್ಟೈನ್ ಬಾಂಬ್ ಸಣ್ಣದರಲ್ಲಿ ಬಂದಿದೆ. ಆಗ ಅದನ್ನು ಅವ್ರು ಹೇಳ್ತಾರೆ, ಕನ್ಸ್ಟ್ರಕ್ಟಿವ್ ಇದಕ್ಕೆ ಹೆಚ್ಚು ಒತ್ತು ಕೊಟ್ಟಾಗ, ಡಿಸ್ಟ್ರಕ್ಷನ್ಗೆ ಕಮ್ಮಿ ಕೊಟ್ಟಾಗ ಜನರಲ್ಲಿ ಆ ಭಾವನೆಗಳು ಹೆಚ್ಚು ಥಿಂಕಿಂಗ್. ಆದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ಈಗ ಅದನ್ನೇ ಜನ ಲೈಕ್ ಮಾಡ್ತಾರೆ. ಅದರಿಂದ ನೀವುಗಳು ನ್ಯಾಚುರಲ್, ಅದು ಏನು ಜನರಿಗೆ ಬೇಕಾದನ್ನು ಕೊಡೋದು ಕೂಡ ನಿಮ್ಮ ಧರ್ಮ, ಅದಕ್ಕೆ ಜಾಸ್ತಿ ಕೊಡು. ಆದರೆ ಅಬ್ದುಲ್ ಕಲಾಂ ಭಾರಿ ಕ್ಲಿಯರಾಗಿ ಅದರಲ್ಲಿ ಕೊಟ್ಟಿದ್ದಾರೆ ಆ ಸ್ಪೀಚಲ್ಲಿ. ಕನ್ಸ್ಟ್ರಕ್ಟಿವ್ ಥಿಂಗ್ಗೆ ನೀವು ಜಾಸ್ತಿ ಕೊಡಿ. ಬಿಗಿನಿಂಗಲ್ಲಿ ಕಷ್ಟ ಆಗ್ಬೋದು, ಆದರೆ ಅದು ದೇಶವನ್ನು ಬೇರೆಯೇ ಒಂದು ಇದಕ್ಕೆ ಕೊಂಡೋಗಿಬಿಡ್ತದೆ. ಡಿಸ್ಟ್ರಕ್ಷನ್ಗೆ ಅಲ್ಲಿ ಗಲಾಟೆ ಪೆಟ್ಟು ಇದಕ್ಕೆಲ್ಲ ಸ್ವಲ್ಪ ಕೊಡಬಾರ್ದು ಅಂತಲ್ಲ, ಕೊಡಬೇಕು. ಆದರೆ ಆದಷ್ಟು ಕಮ್ಮಿ ಕೊಟ್ಟರೆ ಅಂತಂದರೆ ದೇಶ ಬೇರೆ ದಿಕ್ಕಿನಲ್ಲಿ ಸಾಗ್ತದೆ. ನಾನೇನು ನಿಮಗೆ ಅಡ್ವೈಸ್ ಮಾಡೋಷ್ಟು ದೊಡ್ಡ ಜನ ಅಲ್ಲ, ಆದರೂ ಒಂದು ವಿಷಯ ಸಬ್ಜೆಕ್ಟ್ ಬಂದಾಗ, ಈಗ ನಾನು ಒಬ್ಬ ಶಾಸಕನಾಗಿ ಅಥವಾ ನಾವೊಬ್ಬ ರಾಜಕೀಯ ವ್ಯಕ್ತಿಯಾಗಿ ನನ್ನ ಕ್ಷೇತ್ರದಲ್ಲಿ ಯಾವತ್ತೂ ನಾನು ಇದಕ್ಕೆಲ್ಲ ಗೊಂದಲಗಳಿಗೆ ಇದಕ್ಕೆಲ್ಲ ನಾನು ಇಂಪಾರ್ಟೆನ್ಸ್ ಕೊಡೋದೇ ಇಲ್ಲ. ನಾನು ನನ್ನ ಕೆಲಸ ಮಾಡೋದು, ಸುಮ್ಮನೆ ಇರೋದು. ನೀವು ಭಾರಿಯಷ್ಟು ನೀವು ಇವತ್ತಿಗೂ ಇವರು ಕೃಷಿ ಅಂತ ಹೇಳಿದ್ದಕ್ಕೆ ಮಾತ್ರ, ಆದರೆ ರಾಜಕೀಯ ಸಬ್ಜೆಕ್ಟ್ ಅಂತಲೇ ಬಡ್ಚಿ ನಂಗೆ ಬಡ್ಚಿ ರಾಜಕೀಯ ಮಾತಾಡೋದೇ ಇಲ್ಲ. ನನಗೆ ಅದರದ್ದು ಇಂಟ್ರೆಸ್ಟ್ ಇಲ್ಲ ಅಂತಲ್ಲ. ದೇಶದ ಬಗ್ಗೆ ಇಂಟ್ರೆಸ್ಟ್ ಬರುವಾಗ ರಾಜಕೀಯ, ಇದು ಪ್ರಜಾಪ್ರಭುತ್ವ ದೇಶ. ನಮಗೆ ಪ್ರತಿಯೊಬ್ಬರಿಗೂ ರಾಜಕೀಯದ ಇಂಟ್ರೆಸ್ಟ್ ಇರಬೇಕು, ರಾಜ್ಯಕ್ಕೆ ಗೊತ್ತಿರಬೇಕು ನಮಗೆ. ಇಲ್ಲ ಅಂತಂದರೆ ರಾಜಕೀಯ ಮಾಡಬಾರ್ದು. ಅಂದರೆ ಅದನ್ನು ಎಲ್ಲ ವಿಷಯದಲ್ಲಿ ನಾವು ರಾಜಕೀಯ ಮಾಡಬಾರ್ದು, ಆದರೆ ವಿಷಯ ಗೊತ್ತಿರ್ಬೋದು. ಅದರಿಂದ ಎಲ್ಲರೂ ಮಂಗಳೂರು ಹೇಳಿದರು ಹಿರಿಯರು, ಮಂಗಳೂರು ಪ್ರೆಸ್ನವರು ಭಾಳಷ್ಟು ಜನ ಗುರುತಿಸಿ ಕೊಟ್ಟಿದ್ದಾರೆ ಅಂತ. ಖಂಡಿತವಾಗಲೂ ನಾನು ಭಾಳಷ್ಟು ನನ್ನ ಕೃಷಿಯ ಬಗ್ಗೆ ನಾನು ಪೊಲಿಟಿಕ್ಸ್ಗೆ ಬರುವ ಮೊದಲು ಭಾಳಷ್ಟು ಜನ ಎಲ್ಲ ಮೀಡಿಯಾದಲ್ಲಿ ಬಂದಿದೆ, ಪ್ರಿಂಟ್ ಮೀಡಿಯಾ ಆಗಲಿ TV ಆಗಲಿ ಎಲ್ಲದರಲ್ಲೂ ಕೂಡ ನಮ್ಮದು ಫಾರ್ಮ್ ಇದು ಬರೋದಿಲ್ಲ. ಒಂದು ವೆಬ್ ನ್ಯೂಸ್ ಇತ್ತು, ಬೆಟರ್ ಇಂಡಿಯಾ ಅಂತ, ಗೊತ್ತಿರ್ಬೋದು ತಮಗೆಲ್ಲ, ಅತ್ಯಂತ ಹೆಚ್ಚು ಇರುವಂಥದ್ದು. ಅವರು ನನ್ನ ತೋಟಕ್ಕೆ ಬಂದದ್ದು ನನಗೆ ಗೊತ್ತಿಲ್ಲ. ಅವರಷ್ಟಕ್ಕೆ ಬಂದು ನನ್ನ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಒಂದು ಆರ್ಟಿಕಲ್ ಮಾಡಿದೆ. ಈಗ ಅದೇ ಒಂದು ಅವ್ರು ಕೊಡ್ತಾರಲ್ಲ ಇಯರ ವ್ಯಕ್ತಿ ಅಂಥದ್ದಲ್ಲ, ಅದನ್ನು ಕೊಟ್ಟುಬಿಟ್ಟು ಡೆಲ್ಲಿಗೆ ಕರೆದಾಗಲೇ ಗೊತ್ತು. ನಾನು ಹೋಗಿಲ್ಲ ಮಾತ್ರ, ನಾನು ಯೂಶ್ವಲ್ ಅಂಥದಕ್ಕೆಲ್ಲ ಹೋಗೋದು ಭಾರಿ ಕಮ್ಮಿ, ನಾನು ಹೋಗೋದಿಲ್ಲ. ಆದರೆ ಆವಾಗಲೇ ನನಗೆ ಗೊತ್ತು ಇವರು ಯಾವತ್ತು ಬಂದ್ರಪ್ಪ, ಯಾವತ್ತು ಕೊಟ್ಟರು ಅಂತ. ಹೌದು, ಅದರಿಂದ ಇಂಥದ್ದನ್ನು ಗುರುತಿಸಿ ನೀವು. ಈಗ ನನ್ನನ್ನು ಗುರುತಿಸಬೇಕು ಅಂತ, ಯಾಕಂದರೆ ಕೃಷಿಯಲ್ಲಿ ನಾನು ಮಾಡಿದ ಸಾಧನೆ ಏನಲ್ಲ, ನನಗಿಂತ ಒಳ್ಳೊಳ್ಳೆ ಕೃಷಿಕರಿದ್ದಾರೆ. ಆದರೆ ಆ ಬರಡು ಭೂಮಿಯ ಮೇಲೆ ವಿಶ್ವಾಸ ಇಟ್ಟದ್ದು ನನ್ನ ದೊಡ್ಡ ಕೆಲಸ ಅಂತ. ಆದರೆ ಯಾರಿಗೂ ಅಷ್ಟು ಸುಲಭದಲ್ಲಿ ಆ ರಿಸ್ಕ್ ಅಂತ ತಗೊಳ್ಳಿಕ್ಕೆ ಯಾರು ಇರ್ತಿರ್ಲಿಲ್ಲ. ನಾವು ಸ್ವಲ್ಪ ಕ್ಯಾಲ್ಕುಲೇಟಿವ್ ರಿಸ್ಕ್, ಅದು CNG ಮಾಡೋಗ ಇರಲಿ, ದನಗಳನ್ನು ಸಾಕುವಾಗ ಇರಲಿ, ಸ್ವಲ್ಪ ಕ್ಯಾಲ್ಕುಲೇಟಿವ್ ರಿಸ್ಕ್ ನಾವು ತಗೊಳ್ಳೇಬೇಕಾಗಿತ್ತು ಇದರಲ್ಲಿ ಕೃಷಿಯಲ್ಲಿ. ಈಗ ನಮಗೆ ಸಮಾಧಾನ ಇದೆ. ಇವತ್ತಿಗೂ ನನಗೆ ಕೃಷಿಯ ಒಂದು ರೌಂಡ್ ಹೋಗಿಬಿಟ್ರೆ
ಎಲ್ಲ ಸ್ಟ್ರೆಸ್ ಕಮ್ಮಿ ಆಗ್ತದೆ ಸ್ವಲ್ಪ. ಇಲ್ಲಾದರೂ ನನಗೆ ಸ್ವಲ್ಪ ಖುಷಿ ಕೊಡೋದು ಅಂದರೆ ಬೆಳಗ್ಗಿನ ಹೊತ್ತು ಎದ್ದು ನಾನು ತೋಟಕ್ಕೆ ಹೋಗಿ ನಾನೇ ಸ್ವಲ್ಪ ತರಕಾರಿ ಕೊಯ್ದರೆ ಅದೊಂದು ಖುಷಿಯ ನನಗೆ ಮೂಮೆಂಟ್. ಅದು ಎಲ್ಲರ ಅಲ್ಲಿ ಮೈಗೂಡಿಸ್ಬೋದು. ತಮ್ಮ ಮನೆಯಲ್ಲಿ ಕೂಡ ಒಂದು 5 ಸೆಂಟ್ ಜಾಗ ಇದ್ದರೂ ಕೃಷಿ ಮಾಡಿ ಏನು ತೊಂದರೆ ಇಲ್ಲ. ನಮ್ಮ ಕಸಗಳನ್ನು ಕೂಡ ಯೂಸ್ ಮಾಡ್ಬೋದು. ಕಸಗಳನ್ನು ಯೂಸ್ ಮಾಡಿ ಅದನ್ನೇ ಗೊಬ್ಬರ ಮಾಡಿ ನಮ್ಮಲ್ಲೇ ಒಂದು ಬಸಳೆದೊಂಪನ ಅಥವಾ ಯಾವುದಾದ್ರೂ ಒಂದೆರಡು ಕೃಷಿ ಒಂದೆರಡು ತೆಂಗಿನ ಮರ ಇದ್ದೇ ಇರ್ತದೆ ನಮ್ಮಲ್ಲಿ, ಅದಕ್ಕೆ ಹಾಕಿದರೂ ಚೆನ್ನಾಗಿ ಇಳ್ಕೊಡ್ತೇವೆ. ನಮ್ಮ ಮನೆಯಲ್ಲಿ ಆಗೋ ಕಸ ಕೂಡ ನಾನು ಮೊದಲು ನಮ್ಮ ಮನೆಯಲ್ಲಿ ಆಗೋ ಕಸನ ಒಂದು ಪೈಪಲ್ಲಿ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಕೆಳಗೆ ಸಗಣಿ ಹಾಕಿ ದಿನದ ವೆಟ್ ವೇಸ್ಟನ್ನು ಹಾಕಿ 40 ದಿವಸ ಇಡುವಾಗ ಹುಡಿಯಾಗಿ ಬರ್ತಿತ್ತು. ಫಸ್ಟ್ ಕ್ಲಾಸ್ ಆಗ್ತಿತ್ತು. ನಿಮ್ಮ ಅಥವಾ ಮೆನ್ಯೂರ್ ಥರನೇ ಇರ್ತಿತ್ತು. ಅಂದರೆ ಎಲ್ಲದನ್ನು ಆ್ಯಕ್ಚುಲಿ ನಾನು ಹೇಳದಿದ್ದರೆ ನೆಕ್ಸ್ಟ್ ಜನ್ರೇಷನಿಗೆ, ನಾನು ಎಸ್ಪೆಷಲಿ ನೀವೆಲ್ಲ ತಿಳಿದವರು ಮಕ್ಕಳು ಇರ್ತಿದ್ರೆ ನೆಕ್ಸ್ಟ್ ಫ್ಯೂಚರ್ ಇರೋದೇ 2 ಸಬ್ಜೆಕ್ಟಲ್ಲಿ. ಒಂದು ಫುಡ್ಡಲ್ಲಿ ಇವರು ಹೇಳಿದಾಗೆ ಫ್ಯೂಚರ್, ಯಾಕೆಂದರೆ ಜನಸಂಖ್ಯೆ ಬೆಳೀತಾ ಇದೆ, ಫುಡ್. ಸೆಕೆಂಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಇದೇ ದೊಡ್ಡ ಬಿಸ್ನೆಸ್ ನಮಗೆ ಫ್ಯೂಚರಲ್ಲಿ. ಇದನ್ನು ಕಮರ್ಷಿಯಲ್ ಆಗೇ ತಗೊಳ್ಬೇಕು. ಇನ್ನು ಯಾವುದನ್ನು ನಾವು ಇದರದ್ದೆಲ್ಲ ಸೋಷಿಯಲ್ ಸರ್ವಿಸ್ ಅದೆಲ್ಲ ನಾವು ಮಾತಾಡ್ತೇವೆ, ಅದು ನೆಕ್ಸ್ಟ್ ಜನ್ರೇಷನ್ಗೆ ಯಾರಿಗೂ ತಾಗೋದಿಲ್ಲ. ರಿಟರ್ನ್ಸ್ ಇದೆನಾ ನೆಕ್ಸ್ಟ್ ನಾವು ಹುಡುಗನ ಕತೆ ಹೇಳಿದ ಅದಕ್ಕೆ ಫಾರ್ಚುನರ್ಗೆ ತಗೊಳ್ಬೋದು ಸರ್ ಅಂತ. ಹಾಗೆ ರಿಟರ್ನ್ಸ್ ಇದೆನಾ, ಮತ್ತೊಂದು ಇದೆನಾ ನೆಕ್ಸ್ಟ್ ಜನ್ರೇಷನ್. ಯಾಕಂದರೆ ಭಾರಿ ಶಾರ್ಟ್ ಟೈಮ್ ಅವರಿಗೆ ದುಡ್ಡಾಗಬೇಕು ನೆಕ್ಸ್ಟ್ ಜನ್ರೇಷನ್. ಮೊದಲನ ಥರ ನೆಕ್ಸ್ಟ್ ಜನ್ರೇಷನಿಗೆ ಮಾವಿನ ಮರ ನೆಡ್ತಿದ್ದದ್ದು ನೆಕ್ಸ್ಟ್ ಜನ್ರೇಷನ್. ಈಗ 3 ವರ್ಷದಲ್ಲಿ ಐದಲ್ಲ ಬೇಗ ಆಪುಜ 1 ವರ್ಷದ ಈಜ ಅಂತ ಕೇಳ್ತಾರೆ, ಬೇಗ ಆಪನ ಉಂಡ ಅಂತ ಗ್ರಾಫ್ಟೆಡ್ ಇದರಲ್ಲಿ ಕೂಡ. ಅದರಿಂದ ನಾವು ಅದಕ್ಕೆ ಮತ್ತಕ್ಕೆ ನಾವು ಪರಿವರ್ತನೆಯನ್ನು ನಾವು ತರಬೇಕು ಕೃಷಿಯಲ್ಲಿ. ತಂದಾಗ ಸಾಧ್ಯ ಖಂಡಿತವಾಗಲೂ ನಮ್ಮ ಮನೆಯಲ್ಲಿ ಒಂದು 5-10 ಸೆಂಟ್ ಜಾಗೆಯಲ್ಲಿ ಕೂಡ ನಾವು ಬದುಕುವ ದಾರಿಯನ್ನು ಮಾಡ್ಕೊಳ್ಬೋದು. ನಾನೊಂದು ತುಳುನಾಡ ಕೃಷಿಯಲ್ಲಿ ಬಂಟ್ವಾಳದಿಂದ 6.5 ಎಕರೆ ಜಾಗೆ ಒಂದು ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ನನ್ನಲ್ಲಿ ಕರ್ಕೊಂಡು ಹೋಗಿದ್ರು ರಿವರ್ ಸೈಡಲ್ಲಿ. ನಾನು ಕೇಳಿದೆ ಇದು ಸುತ್ತಲ ಜಾಗ ಯಾರ್ದು ಅಂತ. ಅಲ್ಲಿ ಒಬ್ಬರು ರೈತಂದು, ಏನು ಮಾಡೋದಿಲ್ಲ ಯಾಕೆ? ಅವರಿಗೆ ಇಂಟ್ರೆಸ್ಟ್ ಇಲ್ಲ, ಅದರಲ್ಲಿ ಏನು ಲಾಭ ಇಲ್ಲ ಅಂತ ಅವರು ಮಂಗಳೂರು ಕೆಲಸಕ್ಕೆ ಹೋಗ್ತಾರೆ ಅಂತ ಕೇಳಿದೆ. ನಾನು ಅವನು ಕರೆದೆ, ಯಾಕೆ ಕೃಷಿ ಮಾಡ್ತಾಯಿಲ್ಲ ಭತ್ತ? ಅದಕ್ಕೆ ಅವ್ರು ಹೇಳಿದರು ಅವ್ರು ಪರಿಸುಜನ ಜನ ಈ ಸರ್ತಿ ಒಂಜಿ ಹೆಂಗೆ ಕೊರ್ಪಾರ ಏನು ಮಲ್ಪೆ ಬೊಕ್ಕ ಹಿರೇಗೆ ಐಟು ಬತ್ತಿನ ಉತ್ಪತ್ತಿ ಇಲ್ಲ ಮತ್ತು ಹಿರೇಗೆ ಕೊರ್ಪೆ ಬೋಣ ಅಂತ ಹೇಳಿದರು. ಆಯಿತು ಅಂತ ನಾನು ಹೇಳಿದೆ, ಅದು ಸರಿಯಾದರೆ ದೇವಸ್ಥಾನ ಸರಿ ಆಗ್ತದೆ ಅಂತ. ಅದೇ ಥರ ಆಯಿತು. ನಾವು 10 ವರ್ಷ ಕೃಷಿ ಮಾಡಿದೆವು. ಕೃಷಿ ಮಾಡಿ ಸುಮಾರು 1 ಲಕ್ಷ ಖರ್ಚು ಮಾಡಿ, ಬರೀ ಎಲ್ಲ ಮೆಕನೈಸ್ಡ್. ಈಗ 1 ವರ್ಷ ಅಲ್ಲಿ ಭತ್ತ ನೆಟ್ಟೆವು ನಾವು. ಭತ್ತ ನೆಟ್ಟು ಎಲ್ಲ ಖರ್ಚು ಟೀಲಿಂಗ್ ಇದಕ್ಕೆಲ್ಲ ನಾವು ಹೊರಗಿಂದಲೇ ಟ್ರ್ಯಾಕ್ಟರ್ ತಗೊಂಡು ಬಂದು ಬಾಡಿ ಕೊಟ್ಟು 45 ಸಾವಿರ ಬಾಡಿಗೆ. 2 ದಿವಸ ಕೆಲಸ ಇದ್ದದ್ದು. ಅವತ್ತು ಬಿತ್ತಿದ್ದು ನೆಟ್ಟದ್ದು ಮಾಡ್ತಿದ್ರು, 1-2 ದಿವಸ ಜಾಸ್ತಿ ಕೆಲಸ ಆಗ್ತದೆ. ಬಿತ್ತೋದ್ರಿಂದ 2 ದಿವಸ ಕೆಲಸ, ಕಳೆ ಕೀಳಲಿಕ್ಕೆ ಒಂದು 2 ದಿವಸ ಕೆಲಸ, 4 ದಿವಸ ಒಂದು 10 ಲೇಬರು ಹೋಗಿಲ್ಲ. ಮತ್ತು ಡೈರೆಕ್ಟ್ ಹಾರ್ವೆಸ್ಟಿಗೆ ಬಂದದ್ದು. ಹಾರ್ವೆಸ್ಟಿಗೆ ಬಂದ 2 ಲಕ್ಷ ಜಿಲ್ಲೆ 2,20,000 ಏನೋ ಭತ್ತ ಬಂತು ಅದರಲ್ಲಿ. ನಾನು ಕೇಳಿ 1 ಲಕ್ಷ ರೂಪಾಯಿ ಒಳಗೆ ಖರ್ಚು ಮಾಡಿದಿರಿ ನೀವು, 2 ಲಕ್ಷ ರೂಪಾಯಿದು ಭತ್ತ ಬಂತು, ಇದು ಹೇಗೆ ವಯಬಲ್ ಅಲ್ಲ ಅಂತ ಹೇಳ್ತೀರಿ ಅಂತ. ಅವ್ರು 2 ಲಕ್ಷ ಉಣಿಯರ ಒಬ್ಬ ಓರಿದಿನಕ್ಕೆ ಅಂತ ಕೇಳಿದರು. ಊಟ ಮಾಡಲಿಕ್ಕೆ ಅವ್ರು ಉಳಿದದಕ್ಕೆ. ನಾನು ಹೇಳಿದೆ, ನೀವು 4 ದಿವಸ ಲೇಬರ್ ಖಾಲಿ ಕೆಲಸ ಮಾಡಿ ಇಡೀ ವರ್ಷ ಊಟ ಮಾಡ್ತೀರ ಅಂತ ಹೇಳಿದರೆ ಉಳಿದದಕ್ಕೆ ನೀವು ಕೆಲಸ ಹೋಗಿ ಬೇಡ ಅಂತ ಯಾರು ಹೇಳಿದ್ದು? 4 ದಿವಸ ಇದು ಕೆಲಸ ಮಾಡಿ ಅಲ್ಲ. ಇದು ಮಾಡಿದರೆ ನಮ್ಮ ದೇಶಕ್ಕೂ ಒಳ್ಳೆಯದು, ನಮ್ಮ GDPಗೂ ಒಳ್ಳೆಯದು, ದೇಶದ ಆರ್ಥಿಕತೆ ಪ್ರತಿಯೊಬ್ಬರು ಅದೇ ಥರ ಬರಡು ಭೂಮಿಯನ್ನು ಮಾಡಿದರೆ. ನಮ್ಮ ಹಿಂದೆ ನಾವು ಈ ದಕ್ಷಿಣ ಕನ್ನಡ ಜಿಲ್ಲೆ ನಾವು ಸೆಲ್ಫ್ ಸಫಿಷಿಯೆಂಟ್ ಇದ್ದೇವೆ ನಾವು ಉಣ್ಣುವ ಅನ್ನದಲ್ಲಿ. ಈಗ 80% ಅಲ್ಲ 90% ನಮಗೆ, ಯಾಕೆಂದರೆ ನಮಗೆ ಫ್ರೀ ರೇಷನ್ ಸಿಗ್ತದೆ ಅಂತ ನಮಗೆ ಅದರ ಇಂಪಾರ್ಟೆನ್ಸ್ ಗೊತ್ತಿಲ್ಲ. ಇಲ್ಲದಿದ್ದರೆ ಇವತ್ತು ನಾವು 80% ಅಕ್ಕಿನ ನಾವು ಹೊರಗಿಂದ ಬರೋದು. ನಿಮ್ಮ ಇದನ್ನು ಲೆಕ್ಕ ಹಾಕಿದಾಗ ಯಾವುದು ರೇಷನ್ ಎಲ್ಲ 20% ನಾವು ಬೆಳೀತಾ ಇಲ್ಲ ಇವತ್ತು. ಒಂದು ಟೈಮಲ್ಲಿ ನಾವು ಬೆಳೆದು ನಾವು ಹೊರಗೆ ಕೊಡ್ತಾ ಇದ್ದೇವೆ ಅಕ್ಕಿನ, ಈಗ ಹೊರಗಿಂದ ತರ್ತಾ ಇದ್ದೇವೆ. ಅದರಿಂದ ಇಂಥ ಗತಿಗಳನ್ನು ಕೃಷಿಕರು ಖಂಡಿತ ಮಾಡಬೇಕು. ಏಕೆಂದರೆ ಕೃಷಿಯಲ್ಲಿ ನಾನು ಸ್ವಲ್ಪ ಜಾಸ್ತಿ ಮಾತಾಡಿದ್ದೇನೆ. ಕೃಷಿಯಲ್ಲಿ ಬೇಕಾದರೆ ಎಷ್ಟು ಇದನ್ನು ಮಾತಾಡ್ತಾ ಹೋಗ್ತೇವೆ ನಾವು. ರಾಜಕೀಯ ಮಾತಾಡಲಿಕ್ಕೆ 2 ನಿಮಿಷ ಸ್ಟೇಜಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ನನಗೆ. ನಾನು ಇದು ಒಂದು ಕುರಿತು ಬಿಡ್ತೇನೆ. ಯಾವುದೇ ಜನರಲ್ ಹೋಗಿ ರಾಜಕೀಯ ಆಗಲಿ ಬ್ರಹ್ಮಕಲಶದ ಆಗಲಿ. ಇವತ್ತವರು ಬ್ರಹ್ಮಕಲಶಕ್ಕೆ ಬಂದಿದ್ದರು. ನಾನು ಈ ಸ್ಟೇಜ್ ಪ್ರೋಗ್ರಾಮ್ ದೆಪ್ಪಲೆ ನಾನು ಬ್ರಹ್ಮಕಲಶೋಡು ದೇವರ ಕೆಲಸೋಡು ಎಂಗ್ಲೇನು ದಯಗಡಪ್ಪಾರ್ದು ಎಂಗ್ಲೇ ದಾದ ಮಾತಾಡ್ರೆ ಗೊತ್ತು. ನಮ್ಗೆ ಎಂತ ಮಾತಾಡ್ಬೋದು ಧಾರ್ಮಿಕ ಕ್ರಿಯೆಯಲ್ಲಿ? ಯಾರು ಅದು ಗೊತ್ತಿದ್ದವರು ಧರ್ಮದ ಬಗ್ಗೆ ಬೋಧನೆ ಮಾಡೋನು ಕರ್ಕೊಂಡು ಬಂದು ನಮ್ಮನ್ನೆಲ್ಲ ಕರಿಬೇಡಿ ಅಂತ. ಆದರೆ ಕೆಲವೊಂದು ವ್ಯವಸ್ಥೆಗಳು ನಮ್ಮಲ್ಲಿ ಬೆಳೆದು ಬಿಟ್ಟಿದೆ. ಅದನ್ನೆಲ್ಲ ನಾವು ಖಂಡಿತವಾಗ್ಲೂ ಚೇಂಜ್ ಮಾಡಬೇಕು. ಅದಕ್ಕೆ ನಿಮ್ಮ ಸಹಕಾರ ಭಾಳಷ್ಟು ಇಂಪಾರ್ಟೆಂಟ್ ಇದೆ. ನೀವು ಅದಕ್ಕೆಲ್ಲ ಅದನ್ನು ಪರಿವರ್ತನೆಗೆ ನೀವು ಸಹಕಾರ ಮಾಡಬೇಕು. ಮಾಡಿದಾಗ ಪರಿವರ್ತನೆ ಆಗ್ತದೆ. ನಮಗೇನಿಲ್ಲ, ನಾವು ಸೀನಿಯರ್ ಸಿಟಿಸನ್, ನಿಮ್ಮಲ್ಲಿ ಕೆಲವು ಹೆಚ್ಚಿನವರು ಯಂಗ್ಸ್ಟರ್ಸ್ ಭಾಳಷ್ಟು ಜನ ಇದ್ದೀರಾ. ಪರಿವರ್ತನೆಗಳಾಗಬೇಕು. ನಮಗೆ ರಾಜಕೀಯ ಇಲ್ಲದಿದ್ದರೂ ಜೀವನ ಉಂಟು. ಅದರಿಂದ ಅದನ್ನೇನು ಉದ್ದ ಕೊಂಡೋಗೋರು ನಾವಲ್ಲ.
ಅದರಿಂದ ಇನ್ನು ನೆಕ್ಸ್ಟ್ ಜನ್ರೇಷನ್ಗೆ ನಾವು ಭಾಳಷ್ಟು ಇಂಥದಕ್ಕೆ ಒತ್ತು ಕೊಟ್ಟಾಗ ಮಾತ್ರ ನೆಕ್ಸ್ಟ್ ಜನ್ರೇಷನ್ ಭಾರಿ ಹ್ಯಾಪಿಯಾಗಿರ್ತದೆ. ನಾವು ಇವತ್ತು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ, ಶಾರ್ಟ್ ಈಗಲೇ ಆಲ್ರೆಡಿ $4 trillion ನಮ್ಮದು ಫಿನಾನ್ಷಿಯಲ್ ಇದು ಟಚ್ ಆಯಿತು. $5 trillion ನಾವು ರೀಚ್ ಆಗ್ತೇವೆ ವಿದಿನ್ 1-2 yearsಲ್ಲಿ. ನಾವು ವಿ ಆರ್ ಗೋಯಿಂಗ್ ಟು ಬಿ ದ ಥರ್ಡ್ ಪ್ಲೇಸಲ್ಲಿ. ಇಂಡಿಯಾ ಚೈನಾ ಬಿಟ್ಟರೆ, ಅಮೆರಿಕ ಚೈನಾ ಬಿಟ್ಟರೆ ಇಂಡಿಯಾ. ಈಗ ಆಲ್ರೆಡಿ ಜಪಾನನ್ನು ಜರ್ಮನ್ ಜೀಪ್ ಮಾಡಿದೆ. ಜಪಾನನ್ನು ಶಾರ್ಟ್ಲಿ ವಿ ಆರ್ ಗೋಯಿಂಗ್ ಟು ಇದು ಒಂದು ಓವರ್ಟೇಕ್. ಸೊ ಅದರಿಂದ ನಾವು ಇಕಾನಮಿಯಲ್ಲಿ ಬಹಳ ಚೆನ್ನಾಗಿದೆ ಅಂತ ನಾವು ಹೇಳ್ಕೊಳ್ತೇವೆ, ಕರೆಕ್ಟ್. ಆದರೆ ಇದು ಕಂಟಿನ್ಯೂ ಆಗಿ ನಿಲ್ಲಬೇಕು. ವರ್ಲ್ಡ್ ಬ್ಯಾಂಕ್ ಹೇಳ್ತಾ ಇದೆ ಆಫ್ಟರ್ ಕೋವಿಡ್ ನಮ್ಮದು GDP ಸ್ಟಡಿ ಹೋಗ್ತಾ ಇದೆ. ನಾವು 7 ಹೋದರೂ ವರ್ಲ್ಡ್ ಬ್ಯಾಂಕ್ 6.5 ಕ್ಯಾಲ್ಕುಲೇಟ್ ಮಾಡ್ತಾ ಇದೆ. ಈ ಥರ ಹೋದರೆ ಇವನ್ ನಮ್ಮ ಫುಡ್ ಗ್ರೇನ್ಸ್ ನಾವು ಹೇಳಿದ ಹಾಗೆ ಇದೇ ಥರ ಮುಂದುಕೊಂಡು ಹೋದರೆ 2031 ವಿ ಆರ್ ಅಂದರೆ ಕೇಪಬಲ್ ಆಫ್ ಇದು ಎಲ್ಲ ಇಡೀ ಜಗತ್ತಿಗೆ ಫೀಡ್ ಮಾಡುವಷ್ಟು ವಿ ಆರ್ ಗೋಯಿಂಗ್ ಟು ರೀಚ್ ಅಂತ ವರ್ಲ್ಡ್ ಬ್ಯಾಂಕ್ ಹೇಳ್ತಾ ಇದೆ. ಇಟ್ಸ್ ಆಲ್ ಗುಡ್ ಸೈನ್. ಇದನ್ನು ನೆಕ್ಸ್ಟ್ ಜನ್ರೇಷನ್ ನಮ್ಮದೆಲ್ಲ ಯಂಗ್ ಜನ್ರೇಷನ್ 60 ಎಲ್ಲ 35, 40, 50 ಒಳಗಿದ್ದ ಯಂಗ್ ಜನ್ರೇಷನ್ 60% ಜನ. ಇವರು ಈ ದೇಶನ ಬೇರೆನೇ ಮಟ್ಟಕ್ಕೆ ಕೊಂಡೋಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿಕೊಂಡು ನನ್ನನ್ನು ಇಲ್ಲಿ ಕರೆಸಿ ನನ್ನ ಮಾತು ನಿಮ್ಗೆ ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹೌದು, ಪರ್ ಡೇ ವೆಟ್ ವೇಸ್ಟ್ 700 kg 700 ಪರ್ ಡೇ. ಅದು ವೇರಿಯೇಷನ್ ಆಗ್ಬೋದು, ಅದು 500, 700, ಯಾಕೆಂದರೆ ಅದು ಪ್ಯೂರಿಟಿ ಮೇಲೆ ಹೋಗ್ತದೆ. ನಾವು ಅದಕ್ಕೆ ಬರೇ ಅದರಲ್ಲಿ ಅದರ ಜೊತೆಗೆ ದನದ ಸೆಗಣಿ ಇಟ್ ಆ್ಯಕ್ಟ್ಸ್ ಒಂದು ಕಲ್ಚರ್ ಆಗಿ. ಅದು ಎಷ್ಟು ದನದ ಸೆಗಣಿ ಮತ್ತು ಮೂತ್ರ ಹೋಗ್ತದ ಅಷ್ಟು ಗ್ಯಾಸ್ ಪ್ಯೂರಿಟಿ ಇರ್ತದೆ. ಯಾಕಂದರೆ ಆ್ಯಸ್ ಪರ್ ದ ಇಂಡಿಯನ್ ಗೌರ್ಮೆಂಟ್